ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಬಸವರಾಜ್ ತಳವಾರ್. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾಗಿ ಪ್ರೊಬೋಸ್ ಕ್ಲಬ್. ಈ ಒಂದು ಪ್ರೊಬೋಸ್ ಕ್ಲಬ್ಬು ಒಂದು ಜಗತ್ತಿನಾದ್ಯಂತ ನಡೀತಕ್ಕಂಥ ಒಂದು ಕ್ಲಬ್ಬು. ಈ ಕ್ಲಬ್ಬಿನಲ್ಲಿ ಕ್ಲಬ್ಬಿನ ಮುಖಾಂತರ ಜನರಿಗೆ ಯಾವ ರೀತಿಯಾಗಿ ಸಹಕಾರ, ಆಮೇಲೆ ಯಾವ ರೀತಿಯಾಗಿ ಕಾರ್ಯಕಲಾಪಗಳನ್ನು ಮಾಡ್ತಾರೆ ಅಂತ ಅನ್ನೋದು ಒಂದು ಈ ಕಾನ್ಸೆಪ್ಟ್ ಇಟ್ಟುಕೊಂಡು ಈ ಪ್ರೊಬೋಸ್ ಕ್ಲಬ್ ಮಾಡ್ತಾ ಇದ್ದಾರೆ. ಈ ಪ್ರೊಬೋಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಬರಮಗೌಡ ಶಾಂತಗೌಡ ಗೌಡರ್, ಸಾಕಿನ್ ನೆಲ್ಲೂರು. ಕ್ವಾಲಿಫಿಕೇಷನ್ ಇವರು ME ಎಕನಾಮಿಕ್ಸ್ ಮಾಡಿದ್ದು, PU ಕಾಲೇಜು ಹೊಳೆಯಾಲೂರು ಹಾಗೂ PV ಗೌರ್ಮೆಂಟ್ ಕಾಲೇಜು ಮಂಚಿಕೇರಿಯಲ್ಲಿ ಅಂದರೆ ಕಾರವಾರ ಜಿಲ್ಲೆ. ಎರಡನೇದಾಗಿ ಎಬ್ಸೂರು ಲೆಕ್ಚರರ್ ಆಗಿ, ಗೌರ್ಮೆಂಟ್ PU ಕಾಲೇಜ್ ಪ್ರಿನ್ಸಿಪಲ್ ಕುಷ್ಟಗಿಯಲ್ಲಿ ಪ್ರಿನ್ಸಿಪಲ್ರಾಗಿ, ಅದೇ ರೀತಿಯಾಗಿ ಗೌರ್ಮೆಂಟ್ PU ಕಾಲೇಜಲ್ಲಿ ಜವಳಗಿರಿ, ನಂತರ ಗೌರ್ಮೆಂಟ್ ಇದು ಕೊಪ್ಪಳ, ಡೆಪ್ಯೂಟಿ ಡೈರೆಕ್ಟರ್ ಆಗಿ PU ಎಜುಕೇಷನ್ ಗದಗ, ಜಾಯಿಂಟ್ ಡೈರೆಕ್ಟರ್ ಆಗಿ ಬೆಂಗಳೂರಿಗೆ ಬಂದು ಇವರು ನಂತರ 2016 ಇವರು ನಿವೃತ್ತಿ ಹೊಂದು ಇವತ್ತಿನ ಒಂದು ಪ್ರೊಬೋಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಎರಡನೇ ರೀತಿಯಾಗಿ ಇವತ್ತನೇ ಈ ಒಂದು ಪ್ರೊಬೋಸ್ ಕ್ಲಬ್ಬಿನ ವೆಲ್ಫೇರ್ ಸೊಸೈಟಿ ಉಪಾಧ್ಯಕ್ಷರಾದಂಥ ಬಸವಣ್ಣಪ್ಪ ಬಿಳಿಯಲ್ಲಿ ಅವರು ಸಾಕಿನ ಗದಗ, ಇವರು ಸತ್ಯಕ್ಕೆ BA ಮತ್ತು BCom ಕ್ವಾಲಿಫಿಕೇಷನ್ ಮಾಡಿದ್ದು. ಇವರು ಒಂದು ಇನ್ಸ್ಪೆಕ್ಟರ್, ಕೋಆಪರೇಟಿವ್ ಸೊಸೈಟಿ ಇನ್ಸ್ಪೆಕ್ಟರಾಗಿ ವರ್ಕ್ ಮಾಡಿದ್ದು 1965ರಲ್ಲಿ. ನಂತರ ಇವರು ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ದು, ರಿಟೈರ್ಡ್ ಆಗಿ 1998ರಲ್ಲಿ ರಿಟೈರ್ಡ್ ಆಗಿ, ನಂತರ ಇವರು ಪ್ರೊಬೋಸ್ ಕ್ಲಬ್ನಲ್ಲಿ 1999ರಿಂದ 2002ರವರೆಗೆ ಇವರು ಇಲ್ಲಿವರೆಗೆ ಈ ಒಂದು ಪ್ರೊಬೋಸ್ ಕ್ಲಬ್ನಾಗ ಇವರು ಜಾಯ್ನ್ ಆಗಿ ಕೆಲಸ ಮಾಡಿ ಈಗಾದರೂ ಇವರು ಪ್ರೊಬೋಸ್ ಕ್ಲಬ್ ಕೆಲಸ ಮಾಡ್ತಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ನಮ್ಮ ಪ್ರೊಬೋಸ್ ಕ್ಲಬ್ಬಿನ ಅಧ್ಯಕ್ಷರಿಗೆ ಸರ್, ತಮಗೆ ಪ್ರಪ್ರಥಮವಾಗಿ ತಾವು ಒಂದು ಪ್ರೊಬೋಸ್ ಕ್ಲಬ್ ಅಧ್ಯಕ್ಷರಾದ ಮೇಲೆ ಯಾವ ರೀತಿಯಾಗಿ ಪ್ರೊಬೋಸ್ ಕ್ಲಬ್ನ ನಡೆಸಬೇಕು, ಯಾವ ರೀತಿಯಾಗಿ ನೀವು ಪಬ್ಲಿಕ್ಕಿಗೆ ನೀವು ಏನು ಹೇಳೋಕ್ಕೆ ಒಂದು ವಿಶೇಷ ಒಂದು ಪ್ರೋಗ್ರಾಮ್ ಏನು ಹಮ್ಮಿಕೊಂಡಿರಿ? ಈ ಕ್ಲಬ್ಬಿನ ಉದ್ದೇಶ ಹಿರಿಯ ನಾಗರಿಕರನ್ನ ಸದಸ್ಯರನ್ನೇ ಮಾಡಿಕೊಳ್ಬೇಕು. ಅವ್ರಿಗೆ ಯಾವುದೇ ಥರದ ಮಾನಸಿಕ ಹಿಂಸೆ ಅಂತಕ್ಕಂಥದ್ದನ್ನು ದೂರ ಇರಬೇಕಂದ್ರೆ ಅವ್ರಿಗೆ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯಕರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು, ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ಏರ್ಪಡಿಸುವುದು, ಒಳ್ಳೊಳ್ಳೆ ಚರ್ಚೆಗಳನ್ನು, ಹೊಸ ವಿಷಯಗಳನ್ನು ತಿಳಿದುಕೊಳ್ತಕ್ಕಂಥದ್ದು, ಆಗಾಗ ಕ್ಲಬ್ಬಿನ ಮುಖಾಂತರ ಪಿಕ್ನಿಕ್ಗಳನ್ನು, ಟೂರ್ಗಳನ್ನು, ಇವನ್ ವಿದೇಶಿ ಟೂರ್ಗಳನ್ನು ಕೂಡ ಹಮ್ಮಿಕೊಂಡು ಅವರು ಯಾವಾಗಲೂ ಹಿರಿಯ ನಾಗರಿಕರು ಸಂತೋಷದಾಯಕವಾಗಿ ಕಾಲ ಕಳೀಲಿ, ಯಾವುದೇ ಖಿನ್ನತೆಯಿಂದ ಬಳಲಬಾರ್ದು ಅಂತಕ್ಕಂಥ ಉದ್ದೇಶಕ್ಕೆ ಇವತ್ತು ನಾವು ಹಿರಿಯ ನಾಗರಿಕರಿಗೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು ನಮ್ಮ ಸಂಘದಲ್ಲಿ ಏರ್ಪಡಿಸ್ತೀವಿ. ಅದರೊಂದಿಗೆ ವೈದ್ಯಕೀಯವಾಗಿರ್ತಕ್ಕಂಥದ್ದು, ಸಾಮಾಜಿಕವಾಗಿರ್ತಕ್ಕಂಥದ್ದು, ಸಾಂಸ್ಕೃತಿಕ, ಸಂಗೀತ ಕಾರ್ಯಕ್ರಮ, ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಅವ್ರಿಗೆ ಯೂಸ್ ಆಗಿರಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನು, ಒಟ್ಟಿನಲ್ಲಿ ಸಮಾಜದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಇಲ್ಲಿ ಸ್ವಾಗತ ಮಾಡ್ತಾ ಇದ್ದೀವಿ. ಮತ್ತು ಯಾರಿಂದನೂ ಕೂಡ ಒತ್ತಡ ಪೂರ್ವಕವಾಗಿ ನಾವು ದುಡ್ಡು ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇಲ್ಲ. ಏನೋ ಮಿನಿಮಮ್ ಒಂದು ಫೀ ಅಮೌಂಟನ್ನು ತೆಗೆದುಕೊಂಡು ಅದರಲ್ಲೇ ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಹೀಗಾಗಿ ಆ ಕಾರ್ಯಕ್ರಮದಿಂದ ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ಸಂತೋಷ ಆಗ್ತಾ ಇದೆ. ಸಂತೋಷವನ್ನು ಹಂಚ್ಕೊಂಡು ಹೋಗಲಿಕ್ಕೆ, ಟು ಶೇರ್ ದಿ ಹ್ಯಾಪಿನೆಸ್, ಸಂತೋಷವನ್ನು ಹಂಚ್ಕೊಂಡು ಹೋಗಲಿಕ್ಕೆ ಅವ್ರಿಗೆ ಭಾಳಷ್ಟು ಅನುಕೂಲಕರ ಆಗ್ತಿದೆ. ಪ್ರತಿ ತಿಂಗಳು ಕೂಡ ಸದಸ್ಯರು ಭಾಳ ಖುಷಿಯಿಂದ ಕಾರ್ಯಕ್ರಮಕ್ಕೆ ಬರ್ತಾರೆ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ, ಚರ್ಚೆ ಮಾಡ್ತಾರೆ, ನೋಡ್ತಾರೆ. ಆಮೇಲೆ ಅವ್ರದ್ದು ಹಿರಿಯ ನಾಗರಿಕರ ಯಾವ್ಯಾವ ಹುಟ್ಟಿದ್ದಾರೋ ಆ ತಿಂಗಳಲ್ಲಿ ಅವ್ರದ್ದು ಒಂದು ಏನು ಬರ್ತ್ಡೇ ಕಾರ್ಯಕ್ರಮನ ಆಚರಣೆ ಮಾಡ್ತೀವಿ, ಸನ್ಮಾನ ಮಾಡ್ತೀವಿ. ಒಳ್ಳೆಯ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಗುರುತಿಸಿ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಮಾಡಿ ಅವತ್ತು ಎಲ್ಲರೂ ಕೂಡ್ಕೊಂಡು ಊಟ ಮಾಡಿಕೊಂಡು ಸಂತೋಷದಿಂದ ಮನೆಗೆ ಹೋಗಲಿಕ್ಕೆ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಈ ಒಂದು ಉದ್ದೇಶ ಅಂತಕ್ಕಂಥದ್ದು. ಒಟ್ಟಾರೆ ಈ ಸಂಘ ಅವರ ಒಂದು ಆರೋಗ್ಯಕರ ಚರ್ಚೆಗೆ ಹೆಚ್ಚು ಮಹತ್ವ ಕೊಡ್ತಾ ಇದೆ ಅಂತಕ್ಕಂಥದ್ದು. ಹೊಸ ವಿಷಯಗಳನ್ನು ಕೂಡ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ಹೊಸ ವಿಷಯಗಳನ್ನು ಭಾಳಷ್ಟು ಪರಿಣಿತರಿಂದ ಕರೆಸಿ ಅವ್ರಿಗೆ ಮಾರ್ಗದರ್ಶನ ಮಾಡಿಸ್ತಿದ್ದೀವಿ. ಎಸ್ಪೆಷಲಿ ಈ ಆರೋಗ್ಯಕರವಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಬೇರೆ ಬೇರೆ ಡಾಕ್ಟ್ರನ್ನ ಕರೆದು ಒಳ್ಳೆಯ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಈ ನಡೀತಾ ಇದೆ. ಅದರಿಂದ ಭಾಳಷ್ಟು ಒಳ್ಳೆಯ ಪ್ರತಿಕ್ರಿಯೆ ಅಂತಕ್ಕಂಥದ್ದು ಬರ್ತಾ ಇದೆ ಅಂತಕ್ಕಂಥ ನಮ್ಮ ಅಭಿಪ್ರಾಯ. ಸರ್, ಈಗ ತಾವು ತಮ್ಮ ಪ್ರಕಾರ ತಾವು ಭಾಳ ವರ್ಷದಿಂದ 1990ರಿಂದ ನೀವೆಲ್ಲ ಈ ಒಂದು ಪ್ರೊಬೋಸ್ ಕ್ಲಬ್ಗೆ ಜಾಯ್ನ್ ಆಗಿರಿ. ಅದು ಕಾರ್ಯಕಲಾಪಗಳ ಬಗ್ಗೆ ತಮಗೆಲ್ಲ ಗೊತ್ತು.
ಈ ಪ್ರೊಬಸ್ ಕ್ಲಬ್ ಅಂದ್ರೇನು, ಅದನ್ನು ಯಾರು ಉದ್ಘಾಟನೆ ಮಾಡಿದ್ರು, ಎಲ್ಲಿಂದ ಆರಂಭ ಆಯಿತು? ಇದು ಪ್ರೋಬರ್ಸ್ ಕ್ಲಬ್ ಅಂತಂದರೆ ಇದು ರೋಟ್ರಿ ಕ್ಲಬ್ಬಿನ ಅಂಗಸಂಸ್ಥೆ ಇದು. ಈ ರೋಟ್ರಿ ಕ್ಲಬ್ಬಿನ ಅಂಗಸಂಸ್ಥೆ ಅಂದರೆ ಪ್ರೋಬರ್ಸ್ ಕ್ಲಬ್. ಪ್ರೋಬಸ್ ಅಂತಂದ್ರೆ ಇದು ಪ್ರೋ ಮತ್ತು ಬಸ್ ಅಂದರೆ ಪ್ರೊಫೆಷನಲ್ ಬಿಸ್ನೆಸ್ ಎರಡೂ ಕೂಡಿದಂಥ ಒಂದು, ಅಂದರೆ ಪ್ರೊಫೆಷನಲ್ ಇದ್ದ ಜನ, ಅಂದ್ರೆ ನಾನು ಗೌರ್ಮೆಂಟ್ ಅವರು ನಿಮ್ಮಲ್ಲಿ ಜಾಯ್ನ್ ಆಗ್ಬೋದು. ಹೌದು ಬಿಸ್ನೆಸ್ ಜನ ಅಂದರೆ ಸುಮಾರು 55 ವರ್ಷ ಮೇಲ್ಪಟ್ಟ ಮಹಿಳೆಯರು ಪುರುಷರು ಇದಕ್ಕೆ ಸದಸ್ಯರಾಗಲು ಅರ್ಹತೆ ಪಡೆದಿದ್ದಾರೆ. ಈ ಸಂಸ್ಥೆ ಪ್ರೋಬರ್ಸ್ ಕ್ಲಬ್ ಗದಗ ಬೆಟಗೇರಿ ಏನದಲ್ಲ, ಇದು ಸುಮಾರು ಈಗ 38 ವರ್ಷದಿಂದ ಇದು ಕಾರ್ಯಚಟುವಟಿಕೆ ಮಾಡ್ತಾ ಬಂದಿದೆ. ಗದಗದೊಳಗನೆ ಮಾಡ್ತಾ ಬಂದಿದೆ. 21/5/1988 ಇದು ಸ್ಥಾಪನೆ ಆಗಿದೆ ಏನ್ರಿ. ಇದಕ್ಕೆ ನಿಯಮಾವಳಿಗಳನ್ನು ರಚನೆ ಮಾಡಿ ಏನ್ರಿ, ಆ ನಿಯಮಾವಳಿಗಳ ಪ್ರಕಾರ ಅದರ ಕಾರ್ಯಕ್ಷೇತ್ರ, ಉದ್ದೇಶ, ಯಾರು ಅರ್ಹರು ಸದಸ್ಯರಾಗಲು ಮತ್ತು ಅವರ ಆಫೀಸ್ ಬೇರರ್ಸ್ ಅಂತಂದ್ರೆ ಮ್ಯಾನೇಜಿಂಗ್ ಕಮಿಟಿ ಒಳಗೆ ಇರ್ತಕ್ಕಂಥ ವ್ಯಕ್ತಿಗಳ ಕಾರ್ಯ ಅವಧಿ, ಅದಾದ ನಂತರ ಅವ್ರ ಸದಸ್ಯತ್ವ ಹೇಗೆ ಪಡಿಬೇಕು ಅನ್ನುವ ಎಲ್ಲ ವಿವರಗಳೊಂದಿಗೆ ಸುಮಾರು 38 ವರ್ಷದಿಂದ ಈ ಸಂಸ್ಥೆ ನಡ್ಕೊಂಡು ಬಂದಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅಂದರೆ ಇಡೀ ಜಗತ್ತಿನೊಳಗೆ ಈ ಸಂಸ್ಥೆ ಪ್ರೋಬರ್ಸ್ ಕ್ಲಬ್ ಸ್ಥಾಪನೆ ಆದದ್ದು ಉಂಟು. ಅದರಂತೆ ಈ ಭಾರತ ದೇಶದಲ್ಲಿಯೂ ಸುಧಾ ಡಿಸ್ಟ್ರಿಕ್ಟಿಗೆ ಒಂದೊಂದು ಪ್ರೋಬರ್ಸ್ ಕ್ಲಬ್ ಸ್ಥಾಪನೆ ಆಗಿದ್ದಾವೆ. ಆ ಸಂಸ್ಥೆ ಉದ್ದೇಶ ಏನಪ್ಪ ಅಂತಂತಂದರೆ ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಇಂಥ ಒಂದು ಪರಿಸರ, ಆಧ್ಯಾತ್ಮಿಕ, ಆಮೇಲೆ ಆರೋಗ್ಯ ಕುರಿತು ಉಪನ್ಯಾಸ ನೀಡುವುದಲ್ಲದೆ ಲಲಿತ ಕಲೆಗಳಿಗೆ ಪ್ರೋತ್ಸಾಹ ನೀಡುವುದನ್ನು ಇದರ ಮೇನ್ ಆಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶ ಆಗಿದೆ. ಅದರಂತೆ ಅತಿ ಮಹತ್ವದಪ್ಪ ಅಂತಂದ್ರೆ ಹಿರಿಯ ನಾಗರಿಕರಿಗೆ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಇದು ಸಂಸ್ಥೆ. ಯಾಕಂದ್ರೆ ಹಿರಿಯ ನಾಗರಿಕರಿಂದ ಅವರಿಗೆ ಸಂತೋಷ ಪಡುವಂಥ ಒಂದು ಕಾರ್ಯಚಟುವಟಿಕೆಗಳನ್ನು ಇಲ್ಲಿ ಈ ಸಂಸ್ಥೆ ಮುಖಾಂತರ ಮಾಡಬೇಕನ್ನುವಂಥ ಉದ್ದೇಶದಿಂದ ಈ ಸಂಸ್ಥೆ ಸ್ಥಾಪನೆ ಆಗಿದೆ. ಈಗ ನೀವು ಎಷ್ಟು ವರ್ಷ ಆಯ್ತು ಸರ್ ಈ ಸಂಸ್ಥೆ ಒಳಗೆ ಕೆಲಸ ಮಾಡಕ್ಕೆ? ನಾನು 1999ರಿಂದ ಇದರ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅನೇಕ ಪದಾಧಿಕಾರಿಗಳಾಗಿ, ಲೋಕಲ್ ಎಡಿಟರ್ ಆಗಿ, ಆಮೇಲೆ ಇದರದ ಹಿತಚಿಂತಕರಾಗಿ, ಅದಾದ ನಂತರ ಈ ಸಂಘದ ಈ ಪ್ರೋಬರ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ 2010-11ರಿಂದ 12 ತನಕ ನಾನು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದು ಉಂಟು. ಸರ್, ಇವತ್ತು ನಿಮ್ಮ ಈ ಒಂದು ಪ್ರೋಬರ್ಸ್ ಕ್ಲಬ್ ಇಲ್ಲಿಂದ ಇಲ್ಲಿ ಮಠ ಏನು ನೀವು ಚಾಲನೆಯಲ್ಲಿದಲ್ಲ, ಅಲ್ಲಿಂದ ಇಲ್ಲಿ ಮಠ ನಿಮಗೆ ಗೊತ್ತಿದ್ದ ಪ್ರಕಾರ ಎಷ್ಟು ಮಂದಿ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ? ಏನೇನೋ ಒಂದು ನೆನಪಿರುವಂಥ ಒಂದು ಘಟನೆಗಳನ್ನು ಮಾಡಿದಂಥದ್ದು ಅಥವಾ ಏನೋ ಒಂದು ನಿಮ್ಮ ಪ್ರೋಬರ್ಸ್ ಕ್ಲಬ್ಬಿಂದ ಹೆಲ್ಪ್ ಆಗಿದ್ದೇನು, ಅದರಿಂದ ಎಷ್ಟು ಮಂದಿಗೆ ಹೆಲ್ಪ್ ಆಗ್ಯದ ಅಂತ ಏನೋ ಒಂದು ಯೋಜನೆಗಳ ಬಗ್ಗೆ ಅಥವಾ ಮಾಡಿದ ಬಗ್ಗೆ? ಇದು ಮೊಟ್ಟ ಮೊದಲು ಆವಾಗ ಪ್ರೋಬರ್ಸ್ ಕ್ಲಬ್ ಅಂತಂದರೆ ಕೆಲವೊಂದು ಸಂಘಟಿತ ಕೆಲವೊಂದು ಹಿರಿಯ ನಾಗರಿಕರು ಕೂಡಿ ಒಂದು 20-25 ಮಂದಿ ಕೂಡಿದ ಒಂದು ಸ್ಥಾಪನೆ ಆದಂಥ ಒಂದು ಸಂಸ್ಥೆ. ಅವಾಗ ತಮ್ಮೊಳಗನ ಚರ್ಚೆ ಮಾಡಿ ಹೋಗುವಂಥ ಒಂದು ಯೋಜನೆ ಮಾಡ್ಕೊಂಡಿದ್ರು ಅವರು. ಮುಂದೆ ಬರ್ತಾ ಇದು ಸಂಸ್ಥೆ ಹಿರಿಯ ನಾಗರಿಕರು ಬೆಳ್ಕೊತ ಬಂದಿಂದ ಹಿರಿಯ ನಾಗರಿಕರು ಮನೆಗೆ ಅವರಿಗೆ ಕೆಲವೊಂದು ಹಿರಿಯ ನಾಗರಿಕರನ್ನು ನಾವು ಹುಡುಕೊಂಡು ಮನೆಗೆ ಹೋಗಿ ಹೆಚ್ಚಿನ ಮಟ್ಟಿಗೆ ಸದಸ್ಯರನ್ನು ನಾವು ಪ್ರೋಬರ್ಸ್ ಕ್ಲಬ್ನೊಳಗೆ ಸದಸ್ಯರನ್ನಾಗಿ ಮಾಡಿದ್ವಿ. ಅಂದರೆ ಅವರಿಗೆ ಯಾಕೆ ಮಾಡಿದ್ವಪ್ಪ ಅಂತಂದರೆ ಅವರಿಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂಸ್ಥೆ ಮುಖಾಂತರ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅವ್ರನ್ನ ಕರೆ ಮಾಡಿಕೊಂಡು ಸ್ವಾಗತ ಮಾಡಿಕೊಂಡು ನಾವು ಈ ಸಂಸ್ಥೆಯೊಳಗೆ ಯಾರು 55 ವಯಸ್ಸಿಂದ ಹಿಡಿದು ಮುಂದೆ ಮಹಿಳೆಯರೂ ಆಗಬಹುದು, ಪುರುಷರೂ ಆಗಬಹುದು, ಯಾರೇ ಇರಲಿ 55 ವರ್ಷ ಮೇಲ್ಪಟ್ಟವ್ರನ್ನ ಈ ಸಂಸ್ಥೆಗೆ ಅವ್ರನ್ನ ಕರ್ಕೊಂಡು ಬಂದು ಅವರಿಗೆ ಒಂದು ಜೀವನದಲ್ಲಿ ಏನಾದರೂ ಕುಂದುಕೊರತೆ ಇದ್ದರೆ, ನಿರಾಶೆ ಆಗಿದ್ದರೆ, ಆಮೇಲೆ ಅವ್ರಿಗೇನು ಉತ್ತೇಜಕ ಒಂದು ವೃತ್ತಿ ಇರೋಕ್ಕೆ ತೊಡಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಸದುದ್ದೇಶದಿಂದ ಅವ್ರನ್ನ ಈ ಸಂಸ್ಥೆಗೆ ಬರಮಾಡಿಕೊಂಡು ಮೆಂಬರ್ಶಿಪ್ ಮಾಡಿದ್ದು ಉಂಟು. ಅದಾದ ನಂತರ ಈಗ
ಸಂಗೀತ ಕಾರ್ಯಕ್ರಮ ಏರ್ಪಾಡು ಮಾಡಿದ್ವಿ ನಾವು. ಸುಮಾರು 38 ವರ್ಷ ಆಯ್ತು ಈಗ ಈ ಸಂಘ ಇದು ಪ್ರೊಬಸ್ ಕ್ಲಬ್ ಸಂಸ್ಥೆ ಹುಟ್ಟಿ 38 ವರ್ಷ ಆಯಿತು. ಅತಿರಥಿ ಮಹಾರಥಿಗಳು ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ನಮ್ಮ ಹೇಳಿದಂಗೆ ನಮ್ಮ ಗೌಡರ್ ಸರ್ ಈಗೂ ಮೊದಲಿನ ಪರಂಪರೆ ಪ್ರಕಾರ ಸಾಕಷ್ಟು ಉತ್ತೇಜಕ ಕಾರ್ಯಕ್ರಮಗಳನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಏನ್ರಿ ಸಂಗೀತ ಕಾರ್ಯಕ್ರಮ ಕೊಡ್ತಾ ಬಂದ್ವಿ. ಈಗ 6 ತಿಂಗಳ ಅವಧಿಯೊಳಗೆ ಸಂಗೀತ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಅದಾದ ನಂತರ ಸಾಕಷ್ಟು ಪರಿಣಿತರನ್ನು ಕರೆದು ಅವರಿಗೆ ವಿವಿಧ ವಿಷಯಗಳ ಮೇಲೆ ಭಾಷಣ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಮತ್ತು ಹಿರಿಯ ನಾಗರಿಕರಿಗೆ ಪ್ರವಾಸ ಮಾಡುವ ಒಂದು ಸೌಲಭ್ಯನೂ ಅವರಿಗೆ ನಾವು ಕೊಟ್ಟಿದ್ದೀವಿ. ಈ ಹಿಂದೆ ನಾವು ಫಾರಿನ್ ಟೂರ್ ಸುಧಾ ಮಾಡಿದ್ವಿ ನಾವು. ಸಿಂಗಾಪುರ, ಮಲೇಷಿಯಾ, ಆಮೇಲೆ ಚೀನಾ, ಅದಾದ ನಂತರ ದುಬೈ, ಅವರಿಗೆಲ್ಲ ಈ ಸವಲತ್ತುಗಳನ್ನು ಸುಮಾರು 200ರಿಂದ 300 ತನಕ ನಾವು ಸದಸ್ಯರನ್ನು ಮಾಡಿ ಒಂದು ಸಂಘವನ್ನು ಈ ಪ್ರೊಬಸ್ ಕ್ಲಬ್ಬವನ್ನು ನಡೆಸ್ಕೊತಾ ಸರಿಯಾಗಿ ವ್ಯವಸ್ಥಿತವಾಗಿ ನಡೆಸ್ಕೊತಾ ಬಂದದ್ದು ಉಂಟು. ಈಗ ಅದೇ ಪ್ರಕಾರವಾಗಿ ನಮ್ಮ ಗೌಡ್ರ ಸಾಹೇಬರು ಈ ವರ್ಷದ ಅಧ್ಯಕ್ಷರಾಗಿ ಸುಲಲಿತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂದರೆ ಅವರು. ಸರ್, ಈಗ ತಾವು ಅಧ್ಯಕ್ಷರಾಗಿರಿ. ಈಗ ಈ ಒಂದು ಸಂಘದಿಂದ ತಮ್ಮ ರೂಪುರೇಷೆಗಳನ್ನು ನಿಮ್ಮ ಒಂದು ಅಧ್ಯಕ್ಷ ಅಂದರೆ ಎಷ್ಟು ವರ್ಷ ನಿಮ್ಮದು ಒಂದು ಅಧ್ಯಕ್ಷ ಅಂದರೆ 1 ವರ್ಷ. ಹೌದು ಸರ್. 1 ವರ್ಷದೊಳಗೆ ನೀವು ಏನು ಅಚೀವ್ಮೆಂಟ್ ಮಾಡಬೇಕಂತ ನೀವು ಒಂದು ನಿರ್ಧಾರ ಮಾಡಿರಿ ನಿಮ್ಮೊಂದು ಟೀಮಿಂದ? ಸ್ವಂತ ಈ ನಮ್ಮ ಒಂದು ಕ್ಲಬ್ಗೆ ಕಟ್ಟಡ ಆಗಬೇಕು ಅಂತಕ್ಕಂಥ ಉದ್ದೇಶ ಇದೆ. ಒಬ್ಬರು ದಾನಿಗಳು ಸೈಟ್ ಕೊಟ್ಟಿದ್ದಾರೆ. ಅದನ್ನು ಬೇರೆ ಬೇರೆ ಫಂಡ್ಗಳನ್ನು ಸಂಗ್ರಹ ಮಾಡಿಕೊಂಡು ಆದಷ್ಟು ಬೇಗನೆ ಸ್ವಂತ ಬಿಲ್ಡಿಂಗ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಎರಡನೇದು, 1 ವರ್ಷದ್ದಕ್ಕೆ ಏನು ಕಾರ್ಯಕ್ರಮ ಆಗ್ತೋ ಅದನ್ನು ಒಂದು ಸಾಹಿತ್ಯಿಕವಾಗಿರ್ತಕ್ಕಂಥ ಒಂದು ಮ್ಯಾಗ್ಜಿನ್ ತಯಾರು ಮಾಡಿಸ್ಬೇಕು. ಮಾಡಿ ಎಲ್ಲ ಸದಸ್ಯರಿಗೆ ನಿಮ್ಮ ಪ್ರೊಬಸ್ ಕ್ಲಬ್ಬಿಂದ ಒಂದು ಮ್ಯಾಗ್ಜಿನ್, ಹೌದು ಮ್ಯಾಗ್ಜಿನ್ ಮಾಡಬೇಕು. ಏನೇನು ಕಾರ್ಯಕ್ರಮ ನಡೆದು ಅಂದರೆ ಸಾಹಿತ್ಯಿಕ ಚಟುವಟಿಕೆಗಳು ಏನೇನು ಇನ್ನೂ ಏನೇನು ಆಗ್ತಾ ಇದ್ದಾವೆ ಅಂತಕ್ಕಂಥ ಬಗ್ಗೆ ಒಟ್ಟಿನಲ್ಲಿ ಎಲ್ಲಿ ಹೋದ್ರೂ ಕೂಡ ಸಮಾಜದಲ್ಲಿ ಒಳ್ಳೆ ಬೆಳಕನ್ನು ಚೆಲ್ತಕ್ಕಂಥ ಕಾರ್ಯಕ್ರಮವನ್ನು ಅದರಲ್ಲಿ ನಾವು ಮುದ್ರಣ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಇಟ್ಕೊಂಡಿವಿ. ಇನ್ನು ನೆಕ್ಸ್ಟು 1 ಡೇ ಆಮೇಲೆ ಲಾಂಗ್ ಟೂರ್ಗಳನ್ನು ಮಾಡಿ ಒಂದು ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ, ಪರಿಸರ ಅಧ್ಯಯನ ಇರಲಿ, ಪೌರಾಣಿಕವಾಗಿರ್ತಕ್ಕಂಥದ್ದು ಅಂದರೆ ಸಂತೋಷವಾಗಿ ಎಲ್ಲ ಸದಸ್ಯರು ಇರಲಿ ಅಂತಕ್ಕಂಥ ಉದ್ದೇಶಕ್ಕೆ ಪ್ರವಾಸ ಅಂತಕ್ಕಂಥದ್ದನ್ನು, ಆಮೇಲೆ ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆಗಳನ್ನು, ಏನಾದರೂ ಸಮಾಜದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದರೆ ಅವ್ರನ್ನ ಕರೆದು ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ. ಅವೆಲ್ಲ ನಡೀತಾ ಇದ್ದಾವೆ. ಇನ್ನೂ ಅವನ್ನ ಆದಷ್ಟು ಇನ್ನೂ 6 ತಿಂಗಳಲ್ಲಿ ಅವುಗಳನ್ನು ಯಶಸ್ವಿ ಮಾಡ್ತಕ್ಕಂಥ ಒಂದು ಉದ್ದೇಶ ನಮ್ಮ ಸಂಘಕ್ಕೆ ಇದೆ. ಎಷ್ಟು ಮೆಂಬರ್ಶಿಪ್ನ ನೀವು ಅಚೀವ್ಮೆಂಟ್, ಎಷ್ಟು ನಿಮ್ಮ ಅಧ್ಯಕ್ಷರೊಳಗೆ ಎಷ್ಟು ಮೆಂಬರ್ಗಳು ಮಾಡಬೇಕು ಅಂತ ಒಂದು ನೀವು ನಿರ್ಧಾರ ಮಾಡಿ? 150ವರೆಗೆ ಮಾಡಬೇಕು ಅಂತ ಇದೆ. 130 ಆಗಿದೆ. ಇನ್ನೊಂದು 20 ಆಗ್ತಾ ಇದೆ. ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಅದೆಲ್ಲ ಮಾಡುವ ಒಂದು ಉದ್ದೇಶ ಇದೆ, ಮಾಡ್ತೀವಿ. ಓಕೆ. ಸರಿ, ನಿಮ್ಮ ಮೆಂಬರ್ ಇದ್ದರು, ಯಾರೋ ಒಂದು ಅಚೀವ್ಮೆಂಟ್ ಆದವರು ಇದ್ದರು. ಈಗ ಏನೋ ಒಂದು ಈ ಗೋರ್ಮೆಂಟ್ ಬಗ್ಗೆ ಅಥವಾ ಏನೋ ಒಂದು ಗೋರ್ಮೆಂಟ್ ತಪ್ಪು ಮಾಡ್ತಾ ಇದ್ರು ಅಥವಾ ನಿಮ್ಮ ಒಂದು ಸಂಬಂಧ ಇದ್ರ ಬಗ್ಗೆ ನಿಮ್ಮ ಮೆಂಬರ್ಸ್ ಬಗ್ಗೆ ಏನಾದ್ರು ತೊಂದರೆ ಇದ್ರೆ ಅವರಿಗೆ ನಿವಾರಣೆ ಮಾಡೋಕೆ ನೀವು ಯಾವ ರೀತಿಯಾಗಿ ನೀವು ಕಾರ್ಯಕ್ರಮ ಮಾಡ್ತೀರಿ? ಯಾವ ರೀತಿಯಾಗಿ ಅದನ್ನು ಚಟುವಟಿಕೆ ತಗೋತೀರಿ? ಅದನ್ನು ಕೂಡ ನಾವು ಸಂಘದಲ್ಲಿ ಚರ್ಚೆ ಮಾಡಿದ್ದೀವಿ. ನಮ್ಮದೇ ಆಗಿರ್ತಕ್ಕಂಥ ಇನ್ನೊಂದು ನಾಗರಿಕ ಜಾಗೃತ ವೇದಿಕೆ ಅಂತ ಒಂದಿದೆ. ಇವತ್ತು ಗದಗಿನಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ, ಗಟಾರದ ಸ್ವಚ್ಛತೆ, ಪರಿಸರದ ಸ್ವಚ್ಛತೆ, ಪ್ಲಸ್ ಸಿಟಿ ಬಸ್ಗಳ ಓಡಾಟ, ರಸ್ತೆಗಳ ರಿಪೇರಿ, ಇವುಗಳನ್ನು ಕೂಡ ಮಾಡಲಿಕ್ಕೆ ನಾವು ಆಗಾಗ ಸಂಘದ ಮೂಲಕ ಲೆಟರ್ಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಅದು ಕೂಡ ಹಂತ ಹಂತವಾಗಿ ಆಗ್ತಾ ಇದೆ ಅಂತಕ್ಕಂಥದ್ದು. ಒಟ್ಟಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ಆದರೂ, ಸ್ವಲ್ಪ ಇರಲಿ ಹೆಚ್ಚಿಗಿರಲಿ, ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಈ ಸಮಾಜಕ್ಕೆ ಮುಟ್ಟಬೇಕಂತಕ್ಕಂಥ ಒಂದು ಹಿರಿಯ ಆಸೆ ಅಂತಕ್ಕಂಥ ಇದೆ. ಮತ್ತು ಈಗ ಮೊನ್ನೆ ಒಬ್ಬರು ಒಳ್ಳೆ ಕೆಲಸ ಮಾಡಿ ಸಲುವಾಗಿ ಕಿಲ್ಮ್ನವ್ರು ಅಂತಕ್ಕಂಥ ಒಬ್ಬರು ರಿಟೈರ್ಡ್ ಶಿಕ್ಷಕರಿಗೆ ಸರ್ಕಾರ ಒಂದು ಗೌರವ ಡಾಕ್ಟರೇಟ್ ಪದವಿ ಕೊಟ್ಟಿದೆ. ಇಲ್ಲಿ ಹುಲ್ಕೋಟೆ ಅವರು ಭಾಳ ವರ್ಷದಿಂದ ನಮ್ಮ ಸಂಘದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ರಿಟೈರ್ಡ್ ಒಬ್ಬರು ಪ್ರೈಮರಿ ಸ್ಕೂಲ್ HM ಕೊಟ್ಟಿದ್ದಾರೆ. ಈಗ ಅಂಥವ್ರಿಗೆಲ್ಲ ಕರೆದು ಸನ್ಮಾನ ಮಾಡಿ ಯಾಕೆ ಏನು ಬಂತು ಅಂತಕ್ಕಂಥ ಬಗ್ಗೆ ಅದನ್ನು ಎಲ್ಲರಿಗೂ ಗುರ್ತಾಗುವಂಗೆ ನಾವು ಕೂಡ ಅವ್ರಿಗೊಂದು ಮಾಡಿರ್ತಕ್ಕಂಥ ಪದವನ್ನು ನಾವು ಕೂಡ ಆ ರೀತಿ ಆ ಸರ್ವಿಸ್ ಈ ಸೊಸೈಟಿಗೆ ಕೊಡಬೇಕಲ್ಲ ಅಂತಕ್ಕಂಥ ಒಂದು ಇನ್ಸ್ಪಿರೇಷನ್ ಬರಲಿ ಅಂತಕ್ಕಂಥ ಉದ್ದೇಶಕ್ಕೆ ಇಂಥವೆಲ್ಲ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ, ನಡೀತಾ ಇದೆ. ಈಗ ನಿಮ್ಮ ದೇಶದೊಳಗೆ ನಡೀತಾ ಇದೆ. ಹೌದು ಸರ್. ಈಗ ನಮಗೆ ಒಂದು ಸಂಬಂಧಗಳು ಅಂತ ನಾವಿರ್ತೇವೆ. ಈಗೆಲ್ಲ ಮೊಬೈಲ್ ಬಂದಾಗಿಂದ ಸಂಬಂಧಗಳೆಲ್ಲ ದೂರ ಆಗತ್ತವೆ. ನಿಮ್ಮ ಸಂಘದಾಗಿಂದ ಸಂಬಂಧಗಳು ಗಟ್ಟಿಗೊಳಿಸುವಂಥ ಏನೊಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅಥವಾ ಏನು ಮಾಡ್ಬೇಕಂತ ಒಂದು ಆಲೋಚನೆ ಇರ್ಬೋದು ಅಥವಾ ಡಿಸ್ಕಷನ್ ನಿಮ್ಮಲ್ಲಿ ನಡೀತಾವ?
ಈಗ ನಮ್ಮ ಸಂಘದ ಏನು ಸದಸ್ಯರು ಅದಾರ ಇವರೆಲ್ಲ ಹಿರಿಯ ನಾಗರಿಕರು, 60 ವರ್ಷ ಮೇಲ್ಪಟ್ಟು ಇದ್ದವರ ಇದ್ದಾರೆ. ಇವರ ಆರೋಗ್ಯ ಸಮಸ್ಯೆ ಬಿಡಿಸೋದು ನಮಗೆ ಮುಖ್ಯ ಪ್ರಾಧಾನ್ಯ ಒಂದು ಕೆಲಸ ಕಾರ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವ್ರನ್ನ ನಾವು ನಮ್ಮ ಸಂಘದಲ್ಲಿ ಪ್ರತಿ 15 ದಿವಸಕ್ಕೊಮ್ಮೆ ನಾವು ಸಭೆ ಕರೆದು, ತಿಂಗಳಿಗೆ 2 ಸಲ ನಾವು ಮೀಟಿಂಗು ಮಾಡಿ ಸಭೆ ಕರೆದು ಯಾರ್ಯಾರದು ಏನೇನು ಕ್ಷೇಮ ಸಮಾಚಾರ ತಗೊಳ್ಳುವಂಥ ಒಂದು ಕಾರ್ಯಕ್ರಮ ಸುಧಾ ನಾವು ಹಮ್ಮಿಕೊಂಡಿದ್ದೀವಿ. ಒಂದು ಮತ್ತು ಎರಡನೇದು ಏನದ, ಕೆಲವು ಮಂದಿಗೆ ಸಂಗೀತದೊಳಗೆ ಅಭಿರುಚಿ ಇರ್ತದೆ. ಅಂಥವ್ರಿಗೆ ಸಂಗೀತದೊಳಗೆ ಅಭಿರುಚಿ ಇರ್ತದೆ ಅಂತಂದ್ರೆ ಅವ್ರನ್ನೆಲ್ಲರನ್ನೂ ಸಂಗೀತಕ್ಕೆ ಅಭಿರುಚಿ ಪಟ್ಟು ಒಳಪಟ್ಟು ನಮ್ಮಲ್ಲಿ ಕಾರ್ಯಕ್ರಮ ಜರುಗಿಸುವಂಥ ಒಂದು ಅವಕಾಶವನ್ನು ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಒಂದು ಕೆಲವು ಮಂದಿ ಏನದ ರೀ, ವಯಸ್ಸಾದವರು ನಾಟಕ ದೊಡ್ಡಾಟದ ಹಿಂದೆ ಅವರು ಪಾಠ ಮಾಡಿ ಹಿಂದೆ ಪಾಠ ಮಾಡಿ ಅವರೆಲ್ಲ ಅನುಭವ ಉಳ್ಳವರು ಇದ್ದಾರೆ. ಅವ್ರಿಗೂ ಸುಧಾ ನಮ್ಮ ಸ್ಟೇಜಿನ ಮೇಲೆ ಕರೆದು ಕಲಾವಿದರನ್ನ ಕರೆದು ಅವ್ರನ್ನೂ ಪ್ರೋತ್ಸಾಹ ಮಾಡುವಂಗೆ ಮಾಡ್ತೀವಿ. ಇನ್ನು ಕೆಲವು ಮಂದಿ ಭಜನಾ ಪದ ಹಾಡುವಂಥವ್ರು ಇರ್ತಾರೆ, ಅವ್ರಿಗೂ ನಾವು ಅಲ್ಲೇ ಕರೆದು ಮಾಡ್ತೀವಿ. ಮತ್ತು ಡ್ರೆಸ್ ಕಾಂಪಿಟೇಷನ್ ಮ್ಯಾಗೂ ಮಾಡ್ತೀವಿ ನಾವು. ಅಂದರೆ ಏಕಪಾತ್ರ ಅಭಿನಯ ಅನ್ನುವಂಥ ಒಂದು ಕಾರ್ಯಕ್ರಮನೂ ನಾವು ಏರ್ಪಡಿಸಿರ್ತೀವಿ ಅನ್ರಿ. ಅದಲ್ಲದೆ ಕೆಲವರು ಏನದಾರೆ ನಗೆ ಹಬ್ಬ, ಚುಟುಕು ನಗೆ ಚುಟುಕು ಅವ್ರನ್ನೂ ಎಲ್ಲ ಹೇಳ್ತಿರ್ತಾರೆ. ಅಂಥವ್ರನ್ನ ಕರೆದು ನಾವು ಕಾರ್ಯಕ್ರಮ ಪ್ರತಿ ತಿಂಗಳನ್ನು ಏರ್ಪಾಡು ಮಾಡ್ತಿರ್ತೀವಿ. ಮತ್ತು ಸಾಹಿತ್ಯದೊಳಗೆ ಅಭಿರುಚಿ ಇದ್ದಂಥ ಶ್ರೇಷ್ಠ ವ್ಯಕ್ತಿಗಳನ್ನು ಕರೆದು ಅವ್ರನ್ನ ಅತಿಥಿಗಳನ್ನಾಗಿ ಕರೆದು ಅವ್ರಿಗೂ ನಮ್ಗೆ ಅಂದರೆ ತಿಳುವಳಿಕೆ, ವಯಸ್ಸಾದವ್ರು ಎಷ್ಟೇ ಇರಲಿ, ಆರೋಗ್ಯದ ಇರಲಿ, ಒಳಗೆ ಸಾಮಾಜಿಕ ಪರಿಸ್ಥಿತಿ ಒಳಗೆ ಇರಲಿ, ಮತ್ತು ಬೇರೆ ಯಾವುದೇ ಕ್ಷೇತ್ರದೊಳಗೆ ಪರಿಣಿತರಂಥ ಕರೆಸಿ ನಮ್ಮ ಹಿರಿಯ ನಾಗರಿಕರಿಗೆ ಅವರ ಮಾರ್ಗದರ್ಶನ ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಿರ್ತೀವಿ. ಹೀಗಾಗಿ ಇದರ ಸೌಲಭ್ಯ ಭಾಳಷ್ಟು ನಾವು ಹಿರಿಯ ನಾಗರಿಕರಿಗೆ ಆಗಿದೆ. ಈಗ ಯಾಕಂತೇಳಿದ್ರೆ 38 ವರ್ಷ, ನನ್ನ ತಿಳಿದ ಮಟ್ಟಿಗೆ 38 ವರ್ಷದೊಳಗೆ ಮನೆ ಹಿಡಿದು ಏನು ಕೂಡುವಂಥ ಒಂದು ಇತ್ತಲ್ಲ ಹಿರಿಯ ನಾಗರಿಕರು, ಅವರು ಓಡಿ ಬರುವಂಥ, ತಿಂಗಳಿಗೆ 2 ಕಾರ್ಯಕ್ರಮ ಅಂದರೆ ಬಿದ್ದು ಓಡಿ ಬರುವಂಥ ಒಂದು ಇವನ್ನ ಅವರು ಎಲ್ಲ ಮನೆ ಮಠ ಬಿಟ್ಟು, ಅಂದರೆ ಗಂಡ ಹೆಂಡತಿ ಕೂಡಿ ಈ ಕ್ಲಬ್ನೊಳಗೆ ಭಾಗವಹಿಸಿ ಸಂಗೀತ ಕಾರ್ಯಕ್ರಮ ಹಾಡುವುದಲ್ದನ, ನಗೆ ಚುಟುಕುಗಳನ್ನು ಮಾಡೋದಲ್ದನ ಪರಸ್ಪರ ತಮ್ಮ ಆಲೋಚನೆ ಇರ್ತಾವೆ. ಭಾಳಷ್ಟು ಕಷ್ಟದೊಳಗೆ ಕೆಲವೊಂದು ಇದ್ದು ವ್ಯಕ್ತಿಗಳು ನಿಮ್ಗೆ ಹೇಳ್ತೀನಿ, ಅವರು ತಮ್ಮೊಳಗನ ಈ ದುಃಖ ಪರಿಹಾರದು ಹಿಂಗಾಯ್ತು ರೀ ತಮ್ಮ ಕಷ್ಟ ಸುಖಗಳನ್ನು ಒಬ್ಬರಿಗೊಬ್ಬರಿಗೆ ಹಂಚಿಕೊಂಡು ಆ ಒಂದು ಕ್ಷಣಕ್ಕೆ ಅವರು ಇಡೀ ಜಗತ್ತನ್ನು ಮರೆತು ಆ ಇದ್ರೊಳಗೆ ನಮ್ಮ ಸಭೆ ಒಳಗೆ ಕೂತು ಮಾತಾಡಿಕೊಂಡು ಮಾಡಿಕೊಂಡು ಎಲ್ಲರೂ ಒಂದೇ ಸಮವಯಸ್ಕರು ಇದ್ದಿದ್ದರಿಂದ ತಮ್ಮ ಕಷ್ಟ ಸುಖಗಳನ್ನು ಅಲ್ಲಿ ವ್ಯಕ್ತ ಮಾಡಿಕೊಂಡು ಇಡೀ ಜಗತ್ತ ಮರೆತು ಅಲ್ಲಿ ಕೂಡುವಂಥ ಒಂದು ವ್ಯವಸ್ಥೆ ಹೌದೌದು ಕಲ್ಪಿಸಿಕೊಂಡು ಮಾಡಿದ್ದೀವಿ ಅಂದರೆ ಅಲ್ಲೇ. ಹೀಗಾಗಿ ಪ್ರೊಬಸ್ ಕ್ಲಬ್ ಅಂತಂದರೆ ಅವ್ರಿಗೆ ಭಾಳ ಅಚ್ಚುಮೆಚ್ಚಿನ ಒಂದು ಸಂಸ್ಥೆ ಆಗೈತೆ ಅಂತ ತಿಳ್ಕೊಂಡು ನನ್ನ ಭಾವನೆ. ಓಕೆ ಸರ್, ಈ ಪ್ರೊಬಸ್ ಕ್ಲಬ್ ಉದ್ಘಾಟನೆ ಮಾಡಿದಂಥ ವ್ಯಕ್ತಿ ಯಾರು ಫಸ್ಟ್ ತಮ್ಮ ಇದ್ರ ಹಿಂದೆ SB ಶಂಕರಗೌಡ್ರು ಅಂತ ತಿಳ್ಕೊಂಡು ಇದ್ರು ಮುನ್ಸಿಪಲ್ ಇದಕ್ಕೆ ಗದಗ ಹೆಡ್ ಮಾಸ್ಟರ್ ಅಂತಿದ್ರು ಅವರು. ಆಮೇಲೆ ಅಂದರೆ ಪ್ರಮುಖರು ಮಾಳೆಕೊಪ್ಪ ಮಠ ಅಂತಿದ್ರು, ಉಳೋಪ್ಪ ಹೊಂಬಳ ಅಂತಿದ್ರು ಉಳೋಪ್ಪ ಹೊಂಬಳ ಸೆಕ್ರೆಟರಿ. ಹೌದು, ಉಳೋಪ್ಪ ಹೊಂಬಳ ಇದೆ. ಆಮೇಲೆ ಪ್ರೊಫೆಸರ್ KH ಬೇಲೂರು ಅಂತಿದ್ರು, ಕೆಲೂರು ಅದಾರ. ಈಗ ಅವರು ಅದಾರೆ, ಅವರು ಅಧ್ಯಕ್ಷರಾಗಿದ್ದರು, ಪ್ರೊಬಸ್ ಕ್ಲಬ್ ಅಧ್ಯಕ್ಷರಾಗಿದ್ದರು. ಅದಲ್ಲದೆ ನಾವು ಇದು ಏನಾಗಿದೆ, ಈ ಪ್ರೊಬಸ್ ಕ್ಲಬ್ಗೆ ಇದರ ಉದ್ದೇಶ ಏನದ ರೀ, 1 ವರ್ಷದ ಮಟ್ಟಿಗೆ ಸದಸ್ಯರು ಏನಿರ್ತಾರೆ ಅವ್ರ ಕಡೆಯಿಂದ ಅವ್ರ ಖರ್ಚು ವೆಚ್ಚದ ಸಲುವಾಗಿ ಏನು ಬರ್ತದೆ ದುಡ್ಡು ಅಷ್ಟೇ ತಗೊಂಡು, ಅಂದರೆ ಒಂದು 500 ರೂಪಾಯಿ ಫೀ ಐತೆ. ಈ 500 ರೂಪಾಯಿ ಫೀದೊಳಗನ ಅವರು 1 ವರ್ಷ ಟೈಮು ನಾವು ಅವರಿಗೆ ಊಟದ ವ್ಯವಸ್ಥೆ ಮಾಡಿರ್ತೀವಿ. ಹೌದು ರೀ. ಆಮೇಲೆ ಟಿಫಿನ್ ವ್ಯವಸ್ಥೆ ಮಾಡ್ತೀವಿ. ಅಂದರೆ ವರ್ಷಾನುಗಟ್ಟಲೆ ಒಮ್ಮೆ 500 ರೂಪಾಯಿ ಅವ್ರು ಕೊಟ್ಟರು, ಅದನ್ನು ಅವರು
ಪೂರ್ಣ ಮತ್ತು ಮೆಂಬರ್ಶಿಪ್ ಮತ್ತೆ ಅಂದ್ರೆ ಒಂದು ವರ್ಷಕ್ಕೆ ನಿಮ್ದು 500 ರೂಪಾಯಿ ಅಷ್ಟೇ ಅಷ್ಟೇ ಒಂದು ವರ್ಷಕ್ಕೆ ಮಾತ್ರ ಮೆಂಬರ್ ಮೆಂಬರ್ಶಿಪ್ ಮತ್ತು ಲೈಫ್ ಮೆಂಬರ್ ಇಲ್ಲ, ನಮ್ಮಲ್ಲಿ ಲೈಫ್ ಮೆಂಬರ್ ಇಲ್ಲ. ಮತ್ತು ಮುಂದಿನ ವರ್ಷಕ್ಕೆ ಮತ್ತೆ ಫ್ರೆಶ್ ಆಗಿ ಮತ್ತೆ ಅವ್ರ ಮೆಂಬರ್ಶಿಪ್ ಪಡಿಬೇಕು. ಪ್ರತಿ ವರ್ಷ ಪ್ರತಿ ವರ್ಷ ಮೆಂಬರ್ ಹೌದ್ರಿ ಹೌದು ರಿನ್ಯೂವಲ್ ಮಾಡ್ಕೋಬೇಕು. ಮತ್ತು ಅವ್ರಿಗೇನದ ಹುಟ್ಟುಹಬ್ಬ ಆಚರಣೆ ಒಂದು ಮಾಡ್ತಿರ್ತೀವಿ ನಾವು. ಪ್ರತಿ ತಿಂಗಳು ಯಾರ್ಯಾರು ಇದಾರೆ, ಎಷ್ಟು ಮಂದಿ ಮೆಂಬರ್ ಇರ್ತಾರೆ, ಅಷ್ಟರೊಳಗೆ ನಾವು ಈ ತಿಂಗಳದೊಳಗೆ ಎಷ್ಟು ಜನ ಜನ್ಮದ ಅವರು ಹುಟ್ಟುಹಬ್ಬ ದಿನಾಂಕ ಬರ್ತದೆ, ಜನ್ಮ ದಿನಾಂಕ ಬರ್ತದೆ ಪ್ರಕಾರ ಅವ್ರಿಗೆಲ್ಲರಿಗೂ ನಾವು ಸನ್ಮಾನ ಮಾಡ್ತೀವಿ. ಅಂದರೆ ದಂಪತಿ ಸಮೇತ ಅವರು ಅವತ್ತು ಅಲ್ಲಿ ಹಾಜರಿದ್ದು, ಇವತ್ತು ಒಬ್ಬ ಮೆಂಬರ್ ಸದಸ್ಯರು ತನ್ನದು ಹುಟ್ಟುಹಬ್ಬ ಇತ್ತು ಅಂತಂದ್ರೆ ಅವ್ರ ಕುಟುಂಬನೂ ಕರ್ಕೊಂಡ್ಬಂದಿರ್ತಾರೆ. ಮತ್ತು ಆ ಹೆಣ್ಮಕ್ಳು ಮಹಿಳೆಯರು ನಮ್ಮಲ್ಲಿ ಸದಸ್ಯರಿದ್ದಾರೆ. ಆ ಮಹಿಳೆಯರು ಹುಟ್ಟುಹಬ್ಬ ಇತ್ತು ಅಂತ ಅವರು ತಮ್ಮ ಪತಿಯ ಜೊತೆಗೆ ದಂಪತಿ ಸಮೇತವಾಗಿ ಬಂದು ಇಲ್ಲಿ ನಮ್ಮಲ್ಲಿ ಒಂದು ಹುಟ್ಟುಹಬ್ಬದ ಆಚರಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭದ ಅವರಿಗೆ ಯೋಗ್ಯ ಒಂದು ಸನ್ಮಾನ ಮಾಡಿ ಅವರಿಗೆ ಫಲಪುಷ್ಪ ಕೊಡೋದಲ್ದನ ಒಂದು ಕಾಣಿಕೆನೂ ಕೊಡ್ತೀವಿ ನಾವು. ಪ್ರತಿ ವರ್ಷ ಒಂದು ನೆನಪಿನ ಕಾಣಿಕೆನೂ ಕೊಡ್ತಾ ಇದ್ದೀವಿ ಅಂದರೆ. ಹೀಗಾಗಿ ಅವ್ರಿಗೆ ಏನಾಗ್ಯದ, ಪ್ರೊಬಸ್ ಕ್ಲಬ್ ಅಂತ ತಮ್ಮ ಮನೆಯೊಳಗೆ ಬಂದು ಮತ್ತು ಊಟ ಒಂದು ಮಾಡಿ ಹೋಗ್ತಾರೆ. ಹೋಗೋ ಮುಂದೆ ನಾವು ಹಾಗೆ ಇದನ್ನು ಮಾಡೋದಿಲ್ಲ. ಎಲ್ಲ ಒಬ್ಬರು ಏನು ಇರ್ತದೆ ಊಟ ಸಮವಾಗಿ ಎಲ್ಲರಿಗೂ ಇದರಲ್ಲಿದ್ದ ಎಲ್ಲರಿಗೂ ಅದೇ ಊಟನ ಎಲ್ಲರಿಗೂ ಬಡಿಸಿ ಹೌದೌದು ಆಮೇಲೆ ಊಟ ಮಾಡಿಸಿ ಅವ್ರಿಗೆ ಹೋಗುವಂಥ ಒಂದು ಅವಕಾಶ ಅದ ಏನ್ರಿ. ಹೀಗಾಗಿ 12 ತಿಂಗಳು ಇದು ಕಾರ್ಯಕ್ರಮ ನಡೀತಿರ್ತಾರೆ. ಸರ್, ಈಗ ತಾವು ಅಧ್ಯಕ್ಷ ಆಗಿರಿ. ಈಗ ಸರ್ ಹೇಳ್ದಂಗೆ ಒಂದು ಲೈಫ್ ಮೆಂಬರ್ಶಿಪ್ 500 ರೂಪಾಯಿ ಕೊಟ್ಟಾರ ಮಾತ್ರ ಒಂದು ವರ್ಷ ಮೆಂಬರ್ ಅಂತ ಇರ್ತದೆ. ರಿನ್ಯೂವಲ್ ಅಂತ ಹೇಳಿದ್ರಿ. ರಿನ್ಯೂವಲ್ ಅಂತ ಬಂದಾಗ ಒಬ್ರು ಇಂಟ್ರೆಸ್ಟ್ ಇರೋಕ್ಕೆಲ್ಲ ನಾವು ಅಲ್ಲಿ ಬಿಡೋ ಅನ್ಬೋದು. ಈ ಒಂದು ಸಿಚುವೇಶನನ್ನು ನೀವು ಚೇಂಜ್ ಮಾಡೋಕ್ಕೆ ಏನೋ ಪ್ರಯತ್ನ ಮಾಡ್ತೀರೋ, ಅಥವಾ ಏನು ನಿಮ್ಮ ಏನೇನು ತಪ್ಪಾಗ್ಯವು, ಅಥವಾ ನೀವೇನು ಚೇಂಜ್ ಮಾಡ್ಬೇಕಂತ ಮಾಡುವಂಥ ಒಂದು ಸಿದ್ಧಾಂತ ಅಥವಾ ಏನೋ ಒಂದು ಕಲ್ಪನೆ ನಿಮ್ಮ ಸಂಸ್ಥೆ ಒಳಗೆ ಏನೈತೇನು? ಕೊಡ್ತಕ್ಕಂಥ 500 ರೂಪಾಯಿ ಭಾಳಷ್ಟು ಕಡಿಮೆ ಆಗ್ತದೆ ಇವತ್ತಿನ ಕಾಲದಲ್ಲಿ. ಇನ್ನೊಂದಿಷ್ಟು ಸ್ವಲ್ಪ ಹೆಚ್ಚಾಗಬೇಕು ಅಂತಕ್ಕಂಥದ್ರ ಬಗ್ಗೆ ನಮ್ಮ ಎಕ್ಸಿಕ್ಯೂಟಿವ್ ಬಾಡಿಯಲ್ಲಿ ಚರ್ಚೆ ಮಾಡಿ ಮಾಡತಕ್ಕಂಥ ವಿಚಾರ ಇದೆ. ಪ್ಲಸ್ಸು ಇನ್ನೂ ಹೆಚ್ಚಿನ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಬೇಕು ಅಂತಕ್ಕಂಥದ್ದು. ಇವಾಗ ಬರ್ತಡೆ ಈಗ ಒಂದು 500 ರೂಪಾಯಿ ಮಾತ್ರ ನಿಮ್ಗೆ ಒಂದು ವರ್ಷ ಅದು ವ್ಯಾಲಿಡ್. ಹೌದು ಸರ್. ಆಮೇಲೆ ಅದು ಅನ್ವ್ಯಾಲಿಡ್. ಅವ್ರ ಮುಂದೆ ಅವ್ರಿಗೆ ಆಗ್ತಾರಿಲ್ಲ ಅಂತ ಗೊತ್ತಿಲ್ಲ. ತಮ್ಮ ಪ್ರಕಾರ ಹಾಗಂತಕೊಂಡು ನಾವು ಮೋಟಿವೇಶನ್ ಲೈಫ್ ಮೆಂಬರ್ಶಿಪ್ ಆಗೋಂಗ ಮಾಡ್ಬೇಕಾದ್ರೆ ನೀವು ಏನೋ ಒಂದು ನಿಮ್ಮ ಅಧ್ಯಕ್ಷರೊಳಗೆ ಏನೋ ಆ ಕಾರ್ಯಕಲಾಪ ತರಲ್ಲ, ಅದನ್ನ ಇನ್ನೂವರೆಗೆ ಮಾಡಿಲ್ಲ. ಇನ್ನು ಮುಂದೆ ಅದನ್ನ ಲೈಫ್ ಮೆಂಬರ್ ಮಾಡಿ ಅದಕ್ಕೊಂದು ಏನಾದರೂ ಹೆಚ್ಚಿನ ಅಮೌಂಟ್ ಹಾಕಿ ಮಾಡಿದ್ರೆ ಭಾಳ ಸೂಕ್ತ ಆಗ್ತದೆ ಅಂತಕ್ಕಂಥದ್ದು ಬಗ್ಗೆ ಮುಂದಿನ ಒಂದು ಸಭೆಯಲ್ಲಿ ಅದು ಚರ್ಚೆ ಮಾಡಿ ಅದನ್ನ ಫೈನಲ್ ಮಾಡ್ತೀವಿ. ಯಾಕಂದ್ರೆ ಲಿಖಿತವಾಗಿತ್ತಂತಂದ್ರೆ ಚೇಂಜ್ ಮಾಡ್ಬೋದು. ಅಲಿಖಿತವಾಗಿದ್ದು ಯಾವ ಚೇಂಜ್ ಮಾಡಕ್ ಬರಂಗಿಲ್ಲ ಈ ಬಾಯ್ಲ ಅಂತಂದ್ರೆ. ಯಾಕಂದ್ರೆ ಒಂದು ಬಾಯ್ಲ ಕ್ರಿಯೇಟ್ ಇರ್ತದ್ರಿ, ಇದು ಹಿಂಗೆ ನಡಿಬೇಕು ಅಂತೇಳಿ. ಇಲ್ಲ, ನಾವು ಅದನ್ನು ಬಯಲಾನ ಮಾಡ್ಕೊಂಡಿದ್ವಿ. ಬಯಲ ಅದ ಏನ್ರಿ ನಮ್ಮಲ್ಲಿ ಇದೆ, ಆದರೆ ರಿಜಿಸ್ಟರ್ ಮಾಡುವಂಥ ಸಂಸ್ಥೆ ಅಲ್ಲ ಇದು. ರಿಜಿಸ್ಟರ್ ಆಗುವಂಥ ಬಯಲಾಗಳು ಬೇರೆ ಆಗದೇ ಇದ್ದಂಥ ಇದು ಸಂಸ್ಥೆ. ಇದು ಪ್ರೊಬಸ್ ಕ್ಲಬ್ಗೆ ಇದು ಇಂಟರ್ನ್ಯಾಷನಲ್ ಸಂಸ್ಥೆ, ರೋಟರಿ ಕ್ಲಬ್ನ ಅಂಗ ಸಂಸ್ಥೆ ಆದ್ದರಿಂದ ಈ ಬಯಲ ಮಾಡುವಂಥ ಪ್ರಮೇಯ ಇದಕ್ಕೆ ಹುಟ್ಟುವುದಿಲ್ಲ. ಏನದ ನಮ್ಮಲ್ಲಿ ಎಲ್ಲ ಲೆಕ್ಕ ಪತ್ರ ಎಲ್ಲ ಏನದ, ಇವನ್ ಒಬ್ಬ ಆರ್ಡಿನರಿ ಮೆಂಬರ್ 500 ರೂಪಾಯಿ ಕೊಟ್ಟರೆ ಅದರದ್ದು ಪಾವತಿ ಕೊಟ್ಟು ಲೆಕ್ಕ ಪತ್ರ ಕೊಟ್ಟು ಪ್ರತಿ ತಿಂಗಳು ಖರ್ಚು ವೆಚ್ಚ ಏನೈತಿ ನಮ್ಮ ಕಮಿಟಿ ಅದ, ಪ್ರೆಸಿಡೆಂಟ್ ಅದಾರ, ಕಮಿಟಿ ಒಳಗೆ ಮೆಂಬರ್ಸ್ ಅದಾರ, ಆಮೇಲೆ ಕಾರ್ಯದರ್ಶಿ ಅದಾರ, ಖಜಾಂಚಿ ಅದಾರ, ಅದಾದ ನಂತರ ಉಳಿದ ಡೈರೆಕ್ಟರ್ಸ್ ಅದಾರ. ಅವ್ರ ಸಲಹೆ ಸಹಕಾರ ತಗೊಂಡು ಯಾವ ಕಾರ್ಯಕ್ರಮ ಮಾಡಬೇಕು, ಪ್ರತಿ ತಿಂಗಳ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾರನ್ನು ಕರೆಸಬೇಕು, ಮುಂದೆ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಯಾರ ಮುಖ ಎಲ್ಲಿ ಹೋಗ್ಬೇಕು, ಯಾವ ಸ್ಥಳಕ್ಕೆ ಹೋದ್ರೆ ಹೆಂಗೆ ಏನು ಪೂರ್ಣ ಚರ್ಚೆ ಮಾಡಿ ಸುಮಾರು ಈಗ 38 ವರ್ಷಗಳು ಅದ ಹೇಳಿದ್ನಲ್ಲ. 38 ವರ್ಷ ಆದ್ರೂ ಪ್ರತಿ ವರ್ಷ 2-3 ನಾವು ಪ್ರವಾಸ ದೊಡ್ಡ ದೊಡ್ಡ ಕಾಶಿ, ಈ ಕಡೆ ನಿಮ್ಮ ಇದು ಯಾವುದು ಕಾರವಾರ, ಎಲ್ಲ ಕಡೆ ನಾವು ಪ್ರವಾಸ ಇಡೀ ಇಂಡಿಯಾ ತುಂಬ ಪ್ರವಾಸ ಮಾಡಿದ್ದು ಉಂಟು. ಏನ್ರಿ ಈ 38 ವರ್ಷದಾಗ ಇಂಥ ಸ್ಥಳ ಬಿಟ್ಟಿಲ್ಲಪ್ಪ ಅನ್ನಂಗಿಲ್ಲ. ಅವ್ರು ಪ್ರವಾಸಿಗರು ಯಾರು ಏಜೆನ್ಸಿ ಇರ್ತೈತೆ ಅವ್ರನ್ನ ಮುಖಾಂತರ ನಮ್ಮ ಇಡೀ ಒಂದು ಇದಕ್ಕೆ ಇಂಡಿಯಾ ಮಾಡಿದ್ದಲ್ದ ನಾವು ಫಾರಿನ್ ಕಂಟ್ರಿ ಒಳಗೂ ನಾವು ಪ್ರವಾಸ ಮಾಡಿದ್ದೀವಿ. ಈಗ ಪ್ರೊಬಸ್ ಕ್ಲಬ್ ಪ್ರತಿಯೊಂದು ಡಿಸ್ಟ್ರಿಕ್ಕಿಗೆ ಅಥವಾ ಒಂದೊಂದು ಡಿಸ್ಟ್ರಿಕ್ಕಿಗೆ ಇಲ್ಲೋ ತಾಲೂಕಾ ಮಟ್ಟಕ್ಕೆ ನಮ್ಮದು ಸಂಸ್ಥೆ ಇದೆ ಅನ್ರಿ. ಎಲ್ಲೆಲ್ಲಿ ರೋಟರಿ ಕ್ಲಬ್ ಅದಲ್ಲ ಆಗ ರೋಟರಿಗೆ ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾ ಇದ್ದಾರೆ.
ಈಗ ಡಿಸ್ಟಿಕ್ ಲೆವೆಲ್ ಅಂದ್ರೆ ಗದಗ ಬೆಟಗೇರಿಗೆ ಇಲ್ಲೇ ಇರೋದು ಏನ್ರಿ. ಈ ಸಂಸ್ಥೆ ಒಳಗೆ ಮೆಂಬರ್ಶಿಪ್ ಕನಿಷ್ಠ ಎಷ್ಟು ಇಷ್ಟ ಇರಬೇಕು ಅಥವಾ ಹೆಚ್ಚಿಗೆ ಇಷ್ಟ ಇರ್ಬೇಕಂತ ಏನಿರೋದಿಲ್ಲ. ಆದ್ರೆ ಅದರದ್ದು ಖರ್ಚು ವೆಚ್ಚ ನೋಡಿಕೊಂಡು ನಾವು ಮಾಡ್ತೀವಿ. ಯಾಕಂದ್ರೆ ಈಗಿನ ಇದ್ರೊಳಗೆ ಊಟದ್ದು ಒಂದು ಸಮಸ್ಯೆ ಬಂತು ಅಂತಂದ್ರೆ ತಿಂಗಳಿಗೆ ಈಗ ಸುಮಾರು 8-10 ಸಾವಿರ ರೂಪಾಯಿ ಅಂದರೆ ಕನಿಷ್ಠ 80-90 ಮಂದಿ ನಮ್ಮಲ್ಲಿ ಮೆಂಬರ್ ಬರ್ತಾರೆ. ಪ್ರತಿ ಮೀಟಿಂಗಿಗೆ 80-90 ಜನ ಇರ್ತಾರೆ, ಹಾಜರಿರ್ತಾರೆ. ಅವ್ರದ್ದು ಊಟದ ವೆಚ್ಚ ಅದೆಲ್ಲ ಮತ್ತು ಉಳಿದು ಸತ್ಕಾರ ಸಮಾರಂಭ ಮಾಡಬೇಕಾಯ್ತು, ಯಾರು ಸಂಗೀತಗಾರ ಕಟ್ಸ್ಬೇಕಾತಂದ್ರೆ ಆ ದೃಷ್ಟಿಯಿಂದ ಅವ್ರಿಗೆ ಫೀ ಏನಿರ್ತದೆ ಅಷ್ಟಕ್ಕಷ್ಟೇ ನಾವು ಅಂದರೆ ಹೆಚ್ಚಿಗೆ ಉಳಿತಾಯನೂ ಏನು ಇರುವಂಗಿಲ್ಲ. ಒಂದು ವರ್ಷದ ಎಷ್ಟು ಉತ್ಪನ್ನ ಬಂದರೆ ಅದನ್ನು ಇಷ್ಟು ಖರ್ಚು ಆಗುವಂಥದ್ದು ಆಕ್ಕೈತೋ ಇಲ್ಲೋ ಅಷ್ಟರ ಮಟ್ಟಿಗೆ ನಾವು ಬಿಟ್ಟು ಮತ್ತು ಮುಂದಿನ ವರ್ಷಕ್ಕೆ ಏನಾರ ಉಳಿದೆವು ಮುಂದಿನ ವರ್ಷಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಕೊಡುವಂಥ ಮುಂದಿನ ಅಧ್ಯಕ್ಷರಿಗೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಕೊ ಉಳಿತು ಅಂತಂದರೆ ಏನ್ರಿ ದುಡ್ಡು ಉಳಿತು ಅಂದರೆ ಅದನ್ನು ಟ್ರಾನ್ಸ್ಫರ್ ಮಾಡುವಂಥ ಈಗ ಈ ಒಂದು ಪ್ರೊಬಸ್ ಕ್ಲಬ್ಗೆ ಒಂದು ವರ್ಷ ಒಂದು ವ್ಯಕ್ತಿ ಆದಮೇಲೆ ಮುಂದಿನ ವರ್ಷ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನೀವು ಒಂದು ಕಂಡೀಷನ್ಸು ಅಥವಾ ಯಾವ ರೀತಿಯಾಗಿ ಇಲೆಕ್ಷನ್ ಮಾಡ್ತೀರೋ ಅಥವಾ ಅಧ್ಯಕ್ಷನ ಹೆಂಗೆ ಆಯ್ಕೆ ಮಾಡ್ತೀರಿ? ಇಲೆಕ್ಷನ್ ಅಂತಂದರೆ ಜನರಲ್ ಮೀಟಿಂಗ್ ಕರಿತೀವಿ ನಾವು. ಈಗ ಒಂದು ವರ್ಷದ ಅವಧಿ ಇರ್ತದೆ ಅಂತ. ಈಗ ಜುಲೈ 1ರಿಂದ ಜೂನ್ 30 ಒಂದು ವರ್ಷ. ಜುಲೈ ಸ್ಟಾರ್ಟ್ ಆಯ್ತು 1ನೇ ತಾರೀಕಿಗೆ. ಜೂನ್ 30ಕ್ಕೆ ಯಾವುದೇ ಪರಿಸ್ಥಿತಿ ಒಳಗೆ ಈಗಿದ್ದ ಅಧ್ಯಕ್ಷರು ಉಳಿದಿರುವುದಿಲ್ಲ. 2ನೇ ಅಧ್ಯಕ್ಷರನ್ನ ಆರಿಸ್ಬೇಕು. ಅದಕ್ಕೆ ಪೂರ್ವದಲ್ಲಿ ಏಪ್ರಿಲ್ ಅಥವಾ ಮೇದೊಳಗೆ 1 ತಿಂಗಳ 2 ತಿಂಗಳ ಮೊದಲಿಗೆ ಇಚ್ಛಿತ ಯಾರದಾರ ನಾ ಅಧ್ಯಕ್ಷ ಆಗ್ತೀನಿ ಅನ್ನೋರಿಗೆ ಅಧ್ಯಕ್ಷರಿಗೆ ಆಗ್ತೀನಿ ಅನ್ನೋರ ಕಡೆಯಿಂದ ಅವರಿಗೆ ನಾವು ಓಪನ್ ಕಮಿಟಿ ಮೀಟಿಂಗ್ದೊಳಗೆ ಇಂಥ ಸಭೆ ಏನು ಕರೆದಿರ್ತೀವಲ್ಲ ತಿಂಗಳಿಗೆ ಸಭಾ ಇರ್ತೈತೆ ಅದರೊಳಗೆ ನಾವು ಪ್ರಕಟಣೆ ಕೊಡ್ತೀವಿ ನಾವು. ಹೀಗೆ ಮತ್ತು ಮುಂದಿನ ಈ ವರ್ಷದ ಅವಧಿ ಮುಗೀತದೆ, ಇನ್ನೂ 2 ತಿಂಗಳ ಅವಧಿ ಅದ. ಅದರೊಳಗೆ ಯಾರು ಇಚ್ಛೆ ಐತೆ ಅವರು ತಮ್ಮ ಹೆಸರು ಸಲ್ಲಿಸಬಹುದು, ಮನವಿ ಕೊಡ್ತಾರೆ. ಅವಾಗ ಇಚ್ಛಾ ಇದ್ದ ವ್ಯಕ್ತಿಗಳು ತಮ್ಮ ಲಿಖಿತ ಇದನ್ನು ಕೊಡ್ತಾರೆ. ಅವಾಗ ಯಾರು ಆಗಬೇಕು ಅನ್ನೋದು ಒಂದು ಕಮಿಟಿ ಇರ್ತದೆ. ಈ ಕಮಿಟಿ ಏನು ಇರ್ತದಲ್ಲ, ಈಗ ಔಟ್ ಗೋಯಿಂಗ್ ಕಮಿಟಿ ಏನಿರ್ತೈತಲ್ಲ ಆ ಕಮಿಟಿ ಒಳಗೆ ಚರ್ಚೆ ಮಾಡಿ ಆಯ್ಕೆ ಮಾಡೋ ಕಮಿಟಿನೇ ಬೇರೆ ಕಮಿಟಿನ ಇದೇ ಸದ್ಯ ಕಮಿಟಿ ಈಗೇನು ಕಮಿಟಿ ಇರ್ತದೆ ಇವರೆಲ್ಲರೂ ಕೂಡಿ ಆಯ್ಕೆ ಮಾಡಿ ಇಂಥವ್ರು ಇರಲಿ ಅಂತ. ಈ ಒಬ್ಬರೇ ಇದ್ರು ಪ್ರಶ್ನೆ ಬರೋದಿಲ್ಲ. ಮತ್ತೆ ಇಬ್ಬರು ಆಯ್ತು ಅಂತಂದ್ರೆ ಅದ್ರೊಳಗೆ ಯಾರು ಮಾಡ್ತೀರಿ ನೋಡ್ರಿ, 3-4 ಮಂದಿ ಮಾಡ್ತಾರೆ ಅಂತಂದ್ರೆ ಲಾಟ್ರಿ ಸಿಸ್ಟಮ್ ಚೀಟಿ ಲಾಟ್ರಿ ಸಿಸ್ಟಮ್ ಮಾಡಿದ್ರು. 4 ಜನ ಇದ್ರು ಅಂದ್ರೆ ಲಕ್ಕಿ ಇದ್ದವರು ಯಾಕೆ ಕಾಂಪಿಟೇಟರ್ಸ್ 4 ಜನ ಇದ್ರು. 4 ಜನ ಚೀಟಿ ಹಾಕಿದ್ರು. ಯಾರೋ ಒಬ್ರು ಅನ್ನೋ ಪರ್ಸನ್ ಇಂದ ಅದನ್ನ ಒಂದು ಚೀಟಿ ಎಬ್ಸಿದ್ರು. ಅದು ಯಾರು ಬರ್ತಾರ ಅವ್ರ ಅಧ್ಯಕ್ಷರು. ಅದು ತಾವಾಗಿದ್ರು. ಹೌದು. ಇಲ್ಲಿ ಇಲೆಕ್ಷನ್ ಅದು ಏನು ಸಮಸ್ಯೆ ಬರುದಿಲ್ಲ. ಎಲ್ಲರೂ ಒಟ್ಟಾರೆ ಕೂಡ್ಕೊಂಡು ಕಮಿಟಿಯವರು ಎಲ್ಲರೂ ಕೂಡ್ಕೊಂಡು ಯಾರು ಮಾಡಬೇಕು ಅನ್ನೋದು ತಾವಾಗಲೇ ಈ ವರ್ಷ ಇವ್ರು ಮಾಡ್ರಿ, ಮುಂದಿನ ವರ್ಷ ಇವ್ರು ಮಾಡ್ರಿ, ಇಲ್ಲಪ್ಪ ಇಲ್ರಿ ನಾನು ಮಾಡ್ತೀನಿ ಅಂತ ಅವರಿಬ್ಬರ ಮಧ್ಯದೊಳಗೆ ಚೀಟಿ ಎತ್ತದೊಂದು ಮಾಡಿ ಅವ್ರನ್ನ ನಾವು, ಯಾಕಂದ್ರೆ ಇದು ಬರೋದು ಕಷ್ಟ ಐತ್ರಿ. ಇದು ಈ ಪ್ರೊಬಸ್ ಕ್ಲಬ್ ನಡೆಸೋದು ಫೈನಾನ್ಷಿಯಲ್ ಏನು ಸೋರ್ಸಸ್ ಇಲ್ಲ ಇದಕ್ಕೆ. ಗೌರ್ಮೆಂಟ್ ಏನಿಲ್ರಿ, ಎಲ್ಲಿಲ್ಲ 10% ಯಾರ ಕಡೆಯಿಂದ ನಾವು ತಗೊಳ್ಳೋದಿಲ್ಲ. ಮೆಂಬರ್ ಕಡೆಯಿಂದ 200 ರೂಪಾಯಿ ಏನು ಬರ್ತೈತಿ. ಈಗ 100 ಜನ ಸದಸ್ಯರು ಅಂತಂದ್ರೆ 500 ರೂಪಾಯಿದಂಗ 50,000 ರೂಪಾಯಿ. 50,000 ರೂಪಾಯಿ ಒಂದು 50,000 ರೂಪಾಯಿದಾಗ ನಾವು ಒಂದು ವರ್ಷ ಊಟ ಸನ್ಮಾನ 50,000 ರೂಪಾಯಿದಾಗ ಬಾಡಿಗೆ ಕೊಡಬೇಕು. ಸ್ವಂತ ಬಿಲ್ಡಿಂಗ್ ಇಲ್ಲ, ಬಾಡಿಗೆ ಕೊಟ್ಟು ಅವ್ರಿಗೆ ಮತ್ತೆ ಊಟದ ವ್ಯವಸ್ಥೆ ಇವು ಮತ್ತೆ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತೀವಲ್ಲ ಅದ್ರ ಖರ್ಚು ವೆಚ್ಚ ಇರ್ತದೆ ಸ್ವಲ್ಪ. ಅದಕ್ಕೆ ಯಾರೂ ಇದು ಮಾಡೋದಿಲ್ಲ. ಯಾರು ಅಧ್ಯಕ್ಷ ಇದ್ದವ್ರು ಏನದ ಅವ್ರು ಹೆಚ್ಚು ಖರ್ಚು ಮಾಡ್ತಾರೆ. ಅವ್ರು ಹೇಳೋದು ಅಂತ ಮೊದಲೇ ಅಧ್ಯಕ್ಷ ಆದವರು ಅಂದ್ರೆ ವರ್ಷದ ಮೊದಲನೇ ಅಧ್ಯಕ್ಷ ಅವರು ಇಡೀ ಎಲ್ಲ ಮಂದಿಗೂ ತಾವೇ ಸ್ವತಃ ಒಂದು ಊಟದ ವ್ಯವಸ್ಥೆ ಮಾಡ್ತಾರೆ. ಈಗ 10,000 ರೂಪಾಯಿ ಖರ್ಚು ಬರ್ತದೆ ಸ್ವತಃ ಅವರ ಭರಿಸ್ತಾರೆ. 10,000 ರೂಪಾಯಿ ಕೊಟ್ಟು ಎಲ್ಲರಿಗೂ ಮೊಟ್ಟ ಮೊದಲನೇ ಅವರ ಅಧ್ಯಕ್ಷ ಆದ ಮೀಟಿಂಗಿಗೆ ಅವ್ರದ ಊಟದ್ದು ಖರ್ಚು. ಹೀಗಾಗಿ ಆ 50,000 ರೂಪಾಯಿದೊಳಗೆ ನಾವು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀವಿ. ಅಷ್ಟಕ್ಕಷ್ಟೇ ಮಾಡಿಕೊಂಡು ಮಾಡುವಂಥ ಒಂದು ವ್ಯವಸ್ಥೆ ಇದು. ಫೈನಾನ್ಷಿಯಲಿ ಏನು ಇದು ಇಲ್ಲ ಇದು. ಆದರೆ ಏನದ ಸದಸ್ಯರದು ಸಲುವಾಗಿ ಅವ್ರನ್ನ ಖುಷಿ ಇಡಬೇಕನ್ನುವಂಥ ಒಂದು ಉದ್ದೇಶದಿಂದ ಮಾಡಿದ ಸಂಸ್ಥೆ ಇದು. ಹ್ಯೂಮನ್ ಸರ್ವಿಸಸ್ ಕೊಡಬೇಕು ಅನ್ನೋದು. ಸರಿ, ತಾವು ಅಧ್ಯಕ್ಷ ಆಗಿರಿ, ಇವೆಲ್ಲ ಪ್ರಾಬ್ಲಮ್ ಎಲ್ಲ ನಿಮ್ಗೆ ಗೊತ್ತು. ಇಷ್ಟರೊಳಗೆ ಏನು ಜಗತ್ತಿಗೆ ಈ ಅಧಿಕವಾದಂಥ ಒಂದು ಬೆಲೆ ಯಾವ ಸಣ್ಣ ಪುಟ್ಟ ಈಗ ಇಲ್ಲ. ಈಗ ಎಲ್ಲವೂ 200 ಮೇಲೆ. ತಮ್ಮ ಪ್ರಕಾರ ಏನೇನು ಕಷ್ಟಗಳದಾವು, ಏನೇನು ತೊಂದರೆಗಳದಾವು, ಏನೇನು ನಾವು ಮಾಡಬೇಕು, ಏನು ಮಾಡಬಾರ್ದು, ಅದನ್ನು ನೀವು ಜಾಸ್ತಿ ಮೆಂಬರ್ ತುಂಬರಕ್ಕೆ ಅಥವಾ ಜಾಸ್ತಿ ಏನು ಮಾಡೋಕೆ ಏನು ಪ್ಲ್ಯಾನ್ ಮಾಡ್ತೀರಿ ನೀವು? ಇದನ್ನು ಇಂಪ್ರೂವ್ಮೆಂಟ್ ಮಾಡೋಕೆ, ಇನ್ನೂ ಬೆಳವಣಿಗೆ ಮಾಡೋಕೆ
ಇನ್ನೂ ಬೆಳವಣಿಗೆ ಮಾಡ್ಬೇಕಂದ್ರೆ ಈಗ ನಾವು ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಅವ್ರ ಮನೆಗೆ ಹೋಗಿ ಅವ್ರ ಮೋಟಿವೇಶನ್ ಮಾಡಿ ಆದಷ್ಟು ಮೆಂಬರ್ಶಿಪ್ ಪಡಿತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ವಿ. ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ದಂಗಿಲ್ಲ ಅದು ಪ್ರಚಾರ ಆಗಿ ಅವರೇ ಬರ್ತಾರೆ. ಎಷ್ಟೋ ಜನರು ಸರ್ ನಾನು ಬರ್ತೀನಿ ಅಂತ ಬರ್ತಾರ, ವೆಲ್ಕಮ್ ಅಂತ ನಾವು ಹೇಳ್ತೀವಿ. ಬಂದವ್ರು ಕೆಲವು ಜನ ಸರ್ ಹೇಳಿದಂಗೆ ಕೆಲವು ಜನ ಇಲ್ಲ ಈ ಸರಿ ನೀವು ಯಾರೋ ಹಾಕೋದು ಬೇಡ, ಊಟದ್ದು ನಾವೇ ಆತ್ಮಸಾಕ್ಷಿ ನಾವೇ ಕೊಡ್ತೀವಿ ಅಂತ ಹೇಳಿ ಕೆಲವು ಜನ ಅವರೇ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಅಂದ್ರೆ ಒಂಥರ ಸಂತೋಷನ ಹಂಚ್ಕೊಳ್ತಕ್ಕಂಥ ಕಾರ್ಯಕ್ರಮ. ಈಗ ಯಾರೋ ಒಬ್ರು ತೀರ್ಕೊಂಡ್ರಂತಂದ್ರ ಅಲ್ಲಿ ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗಿ ಅವ್ರು ಸಾಂತ್ವನ ಹೇಳಿ ಸಮಾಧಾನ ಹೇಳಿ ಬರ್ತೀವಿ. ಮತ್ತೆ ಯಾವುದೇ ನಮ್ಮ ಸದಸ್ಯರ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಇದ್ರೆ, ಮದುವೆನೋ ಸೀಮಂತನ ಕರೆಯೋ ಇನ್ನೊಂದು ಹುಟ್ಟು ಹಬ್ಬನೋ ಇತ್ತು ಅಂದ್ರೆ ಈ ಹೆಚ್ಚು ಕಡಿಮೆ ಎಲ್ಲರೂ ಹೋಗಿ ಅವರಿಗೆ ಸಾಮಾಜಿಕ ಸಂಬಂಧಗಳು ಬೆಸಿಲಿ ಹೆಚ್ಚಾಗಲಿ, ನಮ್ಮ ಹಬ್ಬಕ್ಕೆ ಅವ್ರನ್ನ ಕರೆಯೋಣ, ಅವ್ರ ಮನೆ ಕಾರ್ಯಕ್ರಮ ನಮ್ಮನ್ನು ಕರೆಯೋಣ ಅಂತಕ್ಕಂಥ ಒಂದೇನೋ ಸಂತೋಷ ಹಂಚ್ಕೊಳ್ಳಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಯಶಸ್ವಿ ಕಾರ್ಯಕ್ರಮ ಮಾಡಿದಾಗ ಏನಾಗುತ್ತೆ, ಮೆಂಬರ್ ಸಂಖ್ಯೆ ಜಾಸ್ತಿ ಆಗೇ ಆಗುತ್ತೆ. ಸರ್ ಹೇಳಿದಂಗೆ ಹಣಕಾಸಿನ ತೊಂದರೆ ಇದೆ, ಸ್ವಲ್ಪ ಮಟ್ಟಿಗೆ ಅದನ್ನು ಹೆಚ್ಚು ಮಾಡಬೇಕಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀವಿ. ಮಾಡೋಣ ಅಂತಕ್ಕಂಥ ಅಭಿಪ್ರಾಯ ಕೆಲವು ಜನ ಹೇಳಿದ್ದಾರೆ. ಅದನ್ನು ಕೂಡ ಮುಂದಿನ ದಿನಮಾನದಲ್ಲಿ ಮಾಡ್ತಕ್ಕಂಥ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ಈಗ ಪ್ರೊಬಸ್ ಕ್ಲಬ್ಬು ಫುಲ್ ಜನರಿಗೆ ಇದ್ರ ಬಗ್ಗೆ ಗೊತ್ತೈತೆ ಅಂತಿರೋ ಅಥವಾ ಇನ್ನೂ ತಿಳುವಳಿಕೆ ಬಂದಿಲ್ಲೋ, ಇನ್ನೂ ಗೊತ್ತಾಗಿಲ್ಲೋ ಅಂತ ನಿಮ್ಮ ಪ್ರಕಾರ? ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೂ ತಿಳುವಳಿಕೆ ಬಂದಿದೆ. ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲದ ಕಾರ್ಯಕ್ರಮವನ್ನು ನಾವೇನ್ ಮಾಡ್ತೀವಿ ಪತ್ರಿಕೆಗೆ ಕೊಡ್ತಾ ಇದ್ದೇವೆ. ಯಾಕೆ ನಮ್ಮಲ್ಲಿ ಒಬ್ರು ಏನ್ ಮಾಡಿದ್ದೀವಿ ಅಂದ್ರೆ ವಾರ್ತಾ ಅಧಿಕಾರಿಗಳಂತ ಒಬ್ರು ಮಾಡಿದ್ದೀವಿ. ಅವ್ರು ಏನೇನು ಕಾರ್ಯಕ್ರಮ ಆಯ್ತು ಎಲ್ಲದನ್ನು ಕೂಡ DTP ಮಾಡಿಸಿ ಎಲ್ಲಾ ಪತ್ರಿಕೆಗೆ ಫೋಟೋ ಸಮೇತವಾಗಿ ಹೈಲೈಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಲೋಕಲ್ ಪತ್ರಿಕೆಯಲ್ಲಿ ಹೆಚ್ಚು ಕಡಿಮೆ ಲೋಕಲ್ ಪತ್ರಿಕೆಯಲ್ಲಿ ಇವನ್ ಡಿಸ್ಟ್ರಿಕ್ಟ್ ಪೇಪರ್ನಲ್ಲಿ ಕೂಡ ಈ ಕಾರ್ಯಕ್ರಮ ಹೈಲೈಟ್ ಆಗ್ತಾ ಇದ್ದವು. ಓದ್ತಾ ಇದ್ರು ಭಾಳ ಜನ, ಎಲ್ಲಿದೆ ಕ್ಲಬ್ ಎಂಥದ್ದು ಏನು ಅಂತ ತಿಳ್ಕೊಂಡು ಕೆಲವು ಜನ ತಾವೇ ವಾಲಂಟಿಯರಿಗೂ ಬರ್ತಾರ. ಒಳ್ಳೆ ಕಾರ್ಯಕ್ರಮ ಆಗ್ತಿದೆಲ್ಲ, ಇದೇನು ಎಲ್ಲೋ ದುಡ್ಡು ಗಳಿಸ್ತಕ್ಕಂಥ ಕಾರ್ಯಕ್ರಮ ಇದು ಅಲ್ಲ, ಯಾರಿಗೆ ತೊಂದರೆ ಮಾಡ್ಬೇಕಂತಕ್ಕಂಥದ್ದು ಅಲ್ಲ. ಸಾಮಾಜಿಕ ಸಂಬಂಧಗಳು ನೀವು ಹೇಳಿದಂಗೆ ಬೆಸಿತಕ್ಕಂಥ, ಹೆಚ್ಚಾಗ್ತಕ್ಕಂಥ, ಸಂತೋಷ ಹಂಚ್ಕೊಳ್ತಕ್ಕಂಥ, ಸಮಾಜ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಒಳ್ಳೊಳ್ಳೆ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಮತ್ತು ಅಲ್ಲೆಲ್ಲೇ ಏನೇನು ನೀವು ಹೇಳ್ದಂಗೆ ಏನಾದ್ರು ಸಮಸ್ಯೆ ಇತ್ತಪ್ಪ ಅಂದ್ರೆ ನಾವೆಲ್ಲರೂ ಕೂಡ್ಕೊಂಡು ಹೋಗ್ತೀವಿ, ಭೇಟಿ ಆಗ್ತೀವಿ. ನಮ್ಮ ಸಮಸ್ಯೆ ಹಿಂಗಿದೆ, ಅದಕ್ಕೆ ಬಗೆಹರಿಸ್ರಿ ಅಂತಕ್ಕಂಥ ಏನು ಪತ್ರ ಕೊಡ್ತೀವಿ. ಅವ್ರು ಅದಕ್ಕೆ ವೆಲ್ಕಮ್ ಮಾಡ್ತಾರೆ. ಒಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಹೆಚ್ಚಿನ ಮಟ್ಟಿಗೆ ತಿಳುವಳಿಕೆ ಇರ್ತಕ್ಕಂಥ ಜನ ಜಾಸ್ತಿ ಇದ್ದಾರ. ಇನ್ನೂ ಆಗಬೇಕಾಗಿದೆ, ಬರಬೇಕಾಗಿದೆ ಇನ್ನೂ. ಈಗ ತಮ್ಮ ಪ್ರಕಾರ ತಾವು ಭಾಳ ವರ್ಷದಿಂದ ಇದು ಒಂದು ಪ್ರೆಸ್ ಕ್ಲಬ್ನಾಗ ಇದ್ದೀರಿ. ಒಂದು ಸಿಟಿ ಒಳಗೆ ನಡೀತಿದ್ದಲ್ಲ ಇವೆಲ್ಲ, ಸಿಟಿ ಒಳಗೆ ಮಾತ್ರ ಇವೆಲ್ಲ. ಹಳ್ಳಿ ಒಳಗೆ ಪ್ರೊಬಸ್ ಕ್ಲಬ್ ಬಗ್ಗೆ ಗೊತ್ತಿಲ್ಲ, ಈ ಸಂಘಟನೆ ಬಗ್ಗೆ ಗೊತ್ತಿಲ್ಲ, ಆಮೇಲೆ ಇದು ಏನು ಮಾಡ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ತಮ್ಮ ಪ್ರಕಾರ ಈ ಹಳ್ಳಿಗಳ ಮುಖಾಂತರ ಈ ಸಂಘಟನೆ ಮಾಡಕ್ ಸಾಧ್ಯನಾ? ಅಲ್ಲಿ ಸತ್ಯಕ್ಕೆ ಪ್ರೊಫೆಷನಲ್ ಅಲ್ಲ, ಹಳ್ಳಿ ಒಳಗೂ ಮಾಡಬಹುದ್ರಿ. ಹಿರಿಯ ನಾಗರಿಕರು ಒತ್ತಟ್ಟಿಗೆ ಕೂಡಿ ಏನ್ರಿ ಗ್ರಾಮ ಪಂಚಾಯತಿ ಎಲ್ಲೆಲ್ಲಿ ಉಂಟಲ್ಲ, ಆ ಗ್ರಾಮ ಪಂಚಾಯತಿ ಲೆವೆಲ್ನಾಗ ಒಂದೊಂದು ಪ್ರೊಬಸ್ ಕ್ಲಬ್ ಮಾಡಬಹುದೇನ್ರಿ. ಯಾಕಂದ್ರೆ ಇದು ಏನದ, ನಾ ಮೊದ್ಲಿಗೆ ಹೇಳಿದಂಗೆ ಸೇವೆ ಕೊಡುವಂತ ಒಂದು ಸಂಸ್ಥೆ ಇದು. ಆರ್ಥಿಕದ್ದು ಏನು ಸಂಬಂಧ ಬರುದಿಲ್ಲ. ಯಾಕೆ ವಿಚಾರ ಹೇಳ್ತೇವೆ ಅಂದ್ರೆ, ನಿಮ್ಮಲ್ಲಿ ಮೆಂಬರ್ ಇದ್ದವ್ರಿಗೆ ಮಾತ್ರ ಊಟ ಕೊಡ್ತೀರಿ, ಅವ್ರ ಬಗ್ಗೆ ಅಷ್ಟೇ ತಿಳಿಸ್ತೀರಿ, ಅವ್ರಿಗೆ ಅಷ್ಟೇ ಬರೋದು. ಹೌದು ಹೌದು. ಮತ್ತೆ ಉಳ್ಕಿದವ್ರಿಗೆ ಯಾರಿಗೆ ಇಲ್ಲ 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 ರಿಜಿಸ್ಟರ್ ಆದವ್ರಿಗೆ ಮಾತ್ರ ಸಾಧ್ಯ ಇದೆ. ಹೌದು ಹೌದು ಹೌದಾ? ಈಗ ನೀವು ಎಲ್ಲಾ ಪಬ್ಲಿಕ್ ಗೊತ್ತಾಗಬೇಕು, ಎಲ್ಲಾ ಮಾಡ್ಬೇಕಂತಂದ್ರೆ ಈ ಹಳ್ಳಿಗಳ ಮುಖಾಂತರವಾಗಿ ಅಥವಾ ಹಳ್ಳಿ ಮುಖಂಡರಿಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಒಂದು ಫೇಮಸ್ ಯಾರಿರುತ್ತೆ ಅವ್ರಿಗೆಲ್ಲ ಈ ಒಂದು ಪ್ರೊಬಸ್ ಕ್ಲಬ್ಬನ್ನು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಏನು ಒಂದು ಜಾಸ್ತಿ ಇಲ್ಲ, ಅದು ಹಳ್ಳಿಯೊಳಗೆ ಮಾಡುವಂಥ ಒಂದು ಇದು ಬರುವುದಿಲ್ಲ. ಯಾಕಂತಂದ್ರೆ ಹಳ್ಳಿಯಿಂದ ಇಲ್ಲಿ ಮೀಟಿಂಗ್ ಒಂದು ಇಲ್ಲಿಗೆ ಬರಬೇಕಾತಂದ್ರೆ ಸಮಸ್ಯೆ ಆಕೈತೆ ಅವರಿಗೆ. ಅಲ್ಲದೆ ತಮ್ಮೊಳಗೆ ತಮ್ಮ ಗ್ರಾಮ ಪಂಚಾಯತಿ ಲೆವೆಲ್ನೊಳಗೆ ಅವರವರೇ ಅದು ಇಂಥ ಒಂದು ಕ್ಲಬ್ ಮಾಡ್ಕೊಳಕ್ಕೆ ಅವರಿಗೆ ಮಾಡ್ಕೊಂಡು ಸೇವೆ ಕೂಡಿಸಿ, ಅಂದರೆ ಹಿರಿಯ ನಾಗರಿಕರು ಕೂಡಿಸಿ ಮಾಡ್ಕೊಳ್ಳುವ ವ್ಯವಸ್ಥೆ ಅಲ್ಲೇ ಮಾಡ್ಕೋದು. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿದ್ದ ಮತ್ತು ಪುನಃ ಹೋಗುವಂಥ ಒಂದು ಅದು ಹಿರಿಯ ನಾಗರಿಕರಿಗೆ ವ್ಯವಸ್ಥೆ ಆಗುವುದಿಲ್ಲ ಅಂತ ನನ್ನ ಭಾವನೆ. ಯಾಕಂತಂದ್ರೆ ಅಲ್ಲಿದ್ದ ಹಳ್ಳಿಯಿಂದ ಇಲ್ಲಿಗೆ ಬರಬೇಕು, ಇಲ್ಲಿದ್ದ ಮತ್ತೆ ಅವ್ರಿಗೆ ಹೋಗ್ಬೇಕು. ಈಗ ಪ್ರೊಬಸ್ ಕ್ಲಬ್ ಕೇವಲ ಸಿಟಿಯೊಳಗಿರೋ ಜನರಿಗೆ ಮಾತ್ರ ಅಂತ ಒಂಥರ ಸೀಮಿತ ಆಗಿದೆ ನಮ್ಮ ಪ್ರಕಾರ. ಹೌದು, ಹಾಗೆ ಆಗಿದೆ. ಹೌದಾ? ಗೊತ್ತಿದ್ದವರಷ್ಟೇ ಗೊತ್ತು. ಹೌದು ಹೌದು ಹೌದು. ಅವರ ಕಂಟಿನ್ಯೂ ಹಾಕೊಂತ ಹೋಗ್ತಾರೆ, ಅವರಾಗಿ ಮಾಡ್ಕೊತ ಹೋಗ್ತಾರೆ. ಬೇರೆ ಜನ ಬರ್ಬೇಕಂದ್ರೆ, ಬೇರೆ ಜನ ಗೊತ್ತಾಗ್ಬೇಕಂದ್ರೆ, ಈಗ ಬೈ ಚಾನ್ಸ್ ನೀವು ಪ್ರೊಬಸ್ ಕ್ಲಬ್ ನೀವು ಒಂದು ಅಡ್ವರ್ಟೈಸ್ ಕೊಡ್ತೀರಿ ಇಂಥ ತಾರೀಕಿಗೆ ಮೀಟಿಂಗ್ ಅಂತ, ಬೇರೆ ಜನ ಬಂದ್ಬಿಟ್ರೆ ಏನ್ ಮಾಡ್ತೀರಿ? ಬೇರೆ ಜನರಿಗೆ ಇದರೊಳಗೆ ಯಾರು ಮೆಂಬರ್ ಇರೋದಿಲ್ಲ, ಸದಸ್ಯರು ಯಾರು ಇರೋದಿಲ್ಲ. ಅವ್ನು ಹೊರತುಪಡಿಸಿ ನಾವು ಯಾರನ್ನೂ ಇಲ್ಲಿ ಒಳಗೆ ಕರ್ಕೊಳ್ಳೋದನ್ನ ಇಲ್ಲ. ಒಂದು ಎರಡನೇದು ಏನದ, ಅವ್ರ ಪ್ರೊಬಸ್ ಕ್ಲಬ್ ಅಂತಂದ್ರೆ ಇದು ಏನದ ರೀ,
ಒಮ್ಮೆ ಮೆಂಬರ್ಶಿಪ್ ನಾವು ಜೂನ್ದೊಳಗೆ ಯಾವಾಗ ಮಾಡ್ಕೋತೀವಿ ಮಾಡ್ಕೊಂಡಿದ್ದು ಒಂದು ವರ್ಷದ ಅವಧಿಗೆ ಮತ್ತೆ ಅವರು ಮತ್ತೆ ಪುನಃ ಮತ್ತೆ ನಿಮ್ಮಲ್ಲಿ ಮೆಂಬರ್ಸ್ ಇದ್ದ ಆದವರು ಮಾತ್ರ ನಮ್ಮ ಸಂಬಂಧಿಕ. ಹೌದೌದೌದು. ಇಲ್ಲ 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 ಯಾಕಂದ್ರೆ ಈಗ ಎಲ್ಲರದು ಯೋಗಕ್ಷೇಮ ನೋಡ್ಕೋಬೇಕಾಕತ್ತಲ್ಲ ಒಂದು ವರ್ಷ ಮಟ್ಟಿಗೆ ಅವಿನಾಭಾವ ಸಂಬಂಧ ಬೆಳೆಸ್ಕೋಬೇಕಾಕತಿ ಮತ್ತು ಅವ್ರ ಸುಖ ದುಃಖ ನಾವು ನೋಡ್ಕೋಬೇಕಾಕತ್ತಲ್ಲ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ಹೇಳ್ಬೇಕಾಕತಿ ಇಂಥ ದಿವಸ ಮೀಟಿಂಗ್ ಐತ್ರಿ, ಇಂಥ ದಿವಸ ಬರ್ರಿ, ಇಂಥವ್ರು ಬರೋರು ಅದಾರ ಗೆಸ್ಟು, ಮತ್ತು ಅವ್ರಿಗೆ ನಾವು ಇಂಥ ವಿಷಯ ಕೊಟ್ಟಿದ್ದೀವಿ, ಈಗ ನಿಮ್ಮದು ಪ್ರಕೃತಿ ಆರಾಮಿಲ್ಲ ಅಂತ ನಾವು ಡಾಕ್ಟರ್ಸ್ ಕರೆಸಿದ್ದೀವಿ, ಅವರಿಗೆ ಡಾಕ್ಟರ್ಸ್ ಇಂಥ ಡಾಕ್ಟರ್ ಬರ್ತಾರೆ, ನಿಮ್ಗೆ ಏನೇ ರೋಗ ರುಜಿನ ಏನೇ ಇತ್ತಂತಂದ್ರೆ ಬರ್ರಿ ಅಂತ ಯಾರು ಸದಸ್ಯರದಾರ ಅವ್ರಿಗೆ ಅಷ್ಟೇ ನಾವು ಕರೆದಿರ್ತೀವಿ ಅನ್ರಿ. ಉಳಿದವ್ರಿಗೆ ನಾವು ಅವ್ರ ಮನೆಯನ್ನು ಕುಟುಂಬದ ಸುಧಾ ನಾವು ಕರೀದಲ್ಲ, ಎಕ್ಸೆಪ್ಟ್ ಅವ್ರ ಕುಟುಂಬ ಅಂದರೆ ದಂಪತಿ ಸಮೇತ ಅಷ್ಟು ಮಾತ್ರ ಅವರಿಗೆ ಸೌಲಭ್ಯ ಹೌದೌದು ಕೊಡ್ತೀವಿ. ಯಾಕಂದ್ರೆ ಇಲ್ಲ ಅಂತಾರೆ ಏನಾಗ್ತದೆ ರೀ, ನಮ್ದು ಆರ್ಥಿಕ ಒಂದು ಲಿಮಿಟೆಡ್ ಆರ್ಥಿಕ ಇದು ಇರೋದ್ರಿಂದ ಅವ್ರು ಬಂದವ್ರಿಗೆ ನಾವು ಊಟ ಕೊಡ್ಬೇಕಾರೆ ಮತ್ತು ಅವ್ರಿಗೆ ಸನ್ಮಾನ ಮಾಡೋ ಮುಂದೆ ಅವ್ರಿಗೂ ಸಾಕಷ್ಟು ಅವ್ರಿಗೆ ಇದನ್ನು ಕೊಡ್ಬೇಕಾ, ಸದಾವಕಾಶ ಕೊಡ್ಬೇಕಾ, ಅಲ್ಲೇ ಅಷ್ಟು ನಮಗೆ ಆಗುದಿಲ್ಲ. ಅವ್ರ ಹುಟ್ಟಹಬ್ಬ ಆಚರಣೆ ಮಾಡ್ತಾರೆ, ಅವ್ರ ಬಂಧು ಬಳಗನೂ ಬರ್ತಾರೆ. ಈ ವಿಷಯ ಚರ್ಚೆ ಈ ವಿಷಯ ಬಗ್ಗೆ ನಾನು ನಿಮ್ಗೆ ಏನು ಕೇಳ್ತೇನೆ ಅಂದ್ರೆ, ತಾವು ಅಧ್ಯಕ್ಷರಾಗಿ ಏನು ಚೇಂಜ್ ಮಾಡಕ್ ಪ್ಲಾನ್ ಮಾಡ್ತೀರಿ? ಇವೆಲ್ಲ ಕಷ್ಟ ಹೇಳಿದ್ರು ಅವರು ಏನಂತ ಮೆಂಬರ್ ಸದಸ್ಯ ಇದ್ದಾರೆ ಮಾತ್ರ ನಾವು ಅವ್ರನ್ನ ನೋಡ್ಕೋಬೇಕು ಒಂದು ವರ್ಷ. ನೀವು ಈಗ 120 ಮಂದಿಗೆ ಅಷ್ಟೇ ಸೀಮಿತ, ನೀವು ಬೇರೆಯವ್ರು ಸೀಮಿತ ಅಲ್ಲ. ನೀವು ಇಲ್ಲ ಇಲ್ಲ ಒಳ್ಳೆ ಮತ್ತೆ ಹಾಗೆ ಪುನಃ ನೀವು ಅಧ್ಯಕ್ಷರಾಗಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕು, ಏನೋ ಒಂದು ಚೇಂಜ್ ಮಾಡ್ಬೇಕಲ್ಲ. ಯಾವ ರೀತಿಯಾಗಿ ಪ್ಲಾನ್ ಮಾಡ್ತೀರಿ? ಈಗ ನಾವು 4 ಮಂದಿ ಈಗ ಅವರು ನಾಮಿನಿ ಇದ್ದವ್ರು ಮಾತ್ರ ಬರ್ಬೋದು. ಗಂಡ ಅವ್ರ ಹುಟ್ಟಹಬ್ಬ ದಿವಸ ಅವ್ರ ಬಂಧು ಬಾಂಧವರು ಬರ್ತಾರ, ಬಂದು ಅವ್ರು ಪಾಲ್ಗೊಳ್ತಾರ, ಅವರು ಊಟ ಮಾಡ್ತಾರ. ಮತ್ತೆ ಅವ್ರ ಏನು ಅಲ್ಲ ಹುಟ್ಟಹಬ್ಬ ಆಚರಣೆ ಮಾಡ್ಕೊಳ್ತಕ್ಕಂಥವ್ರಿಗೆ ಅವ್ರ ಅನಿಸಿಕೆ ಹೇಳಿ ಈ ಕಷ್ಟನ ತಾವು ಅಧ್ಯಕ್ಷರಾಗಿ ಹೆಂಗೆ ನಿವಾರಣೆ ಮಾಡ್ತೀರಿ? ಇನ್ನಿಟ್ಟು ಹೆಚ್ಚು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೆಚ್ಚು ಸದಸ್ಯರನ್ನ ಸ್ವಾಗತ ಮಾಡ್ತಕ್ಕಂಥ, ಮೋಟಿವೇಶನ್ ಮಾಡ್ತಕ್ಕಂಥ, ಇನ್ಸ್ಪೈರ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅದು ಎಷ್ಟು ಮಟ್ಟಿಗೆ ಬರ್ತಿದೆಯೋ ಅದರ ಹೇಳ್ತಿಲ್ಲ, ಆದ್ರೆ ಪ್ರಯತ್ನ ಮಾತ್ರ ಮಾಡ್ತೀವಿ. ಅಡ್ವರ್ಟೈಸ್ ಯಾವ ರೀತಿಯಾಗಿ ಮಾಡ್ತೀರಿ? ಈಗ ನಮ್ಮ ಪ್ರೆಸ್ ಕ್ಲಬ್ ಬಗ್ಗೆ ಮೆಂಬರ್ ಆಗ್ಬೇಕ್ರಿ ಅಂತ ಈಗ ಮುಂದಿನ ವರ್ಷ ನಿಮ್ಗೆ ಮುಗೀತು. ಎಷ್ಟೇ ತಾರೀಕಿಗೆ ಇದು? ನೆಕ್ಸ್ಟ್ 30ಕ್ಕೆ ಜೂನ್ 30ಕ್ಕೆ ಮುಗೀತು. ಜೂನ್ 30ಇಂದ ಎಷ್ಟು ದಿವಸ ನಿಮ್ಮ ಮೆಂಬರ್ಶಿಪ್ ಆಗ ಟೈಮ್ ಕೊಡ್ತೀರಿ ಹೊಸ ಮೆಂಬರ್ಗಳಿಗೆ ಆಗಕ್ಕೆ? ಜೂನ್ 30 ಆದ 1 ತಿಂಗಳು ಅಥವಾ 2 ತಿಂಗಳು, 1 ಅಥವಾ 2 ತಿಂಗಳೊಳಗೆ ನೀವು ಒಂದು ಪ್ರಚಾರ ಕಮಿಟಿಯವರು ಯಾವ ರೀತಿಯಾಗಿ ಪಬ್ಲಿಸಿಟಿ ಮಾಡಕ್ಕೆ ನೀವು ಒಂದು ಬಾಯ್ಲ್ ಹಾಕೋತೀರಿ? ಅವ್ರ ಮನೆಗೇನೋ ಹೋಗಿರ್ತೀವಿ ನಾವು, ಏನ್ರಿ? ಹೌದೌದು. ಈಗ ಹಿಂದೆ ಮೆಂಬರ್ ಆಗಿರ್ತಾರೆ, ಅವ್ರಿಗೆ ಅಷ್ಟು ಎಲ್ಲ ಕಾಂಟ್ಯಾಕ್ಟ್ ಮಾಡತ್ತೀವಿ ನಾವು. ಅವ್ರ ಫೋನ್ ನಂಬರ್ ಇರ್ತಾವ, ಅವ್ರ ಫೋನ್ ಮುಖಾಂತರ ಅವ್ರಿಗೆ ಸಂಪರ್ಕ ಬೆಳೆಸ್ತೀವಿ ನಾವು. ಬರ್ರಿಪ್ಪ ಮತ್ತೆ ಹಿಂಗೆ 1 ತಿಂಗಳು ಆಯಿತು, 1 ತಿಂಗಳ ಅವಧಿಯೊಳಗೆ ನೀವು ಮೆಂಬರ್ಶಿಪ್ ತಗೊಳ್ರಿ, ಕಂಟಿನ್ಯೂ ಆಗ್ರಿ ಅಂತ ಹೇಳಿ. ಮತ್ತು ಅವ್ರ ಸಂಬಂಧಿದವರು ಹೀಗೆ ಫೋನ್ ಮುಖಾಂತರ ಕಂಟಿನ್ಯೂ ಆಗ್ಯಾರ. ಎಷ್ಟು ಮಂದಿ ಕ್ಯಾನ್ಸಲ್ ಆಗ್ಯಾರ ಸರ್ ಈ ಸಲ? ನಮ್ಮ ಇದ್ರ ಪ್ರಕಾರ ಒಂದು 150 ಮಂದಿ ಪ್ರಕಾರ ಒಂದು 30 ಮಂದಿ ಕಡಿಮೆ ಆಗಿದ್ದಾರೆ. ಏನು ಕಾರಣ ಅಂತ ನಾವು ಅದರ ಹೇಳಿದ್ನಲ್ಲ, ಸಂಪರ್ಕ ಮಾಡಲಿಲ್ಲ. ಅವ್ರಿಗೆ ಮನೆಗೆ ಹೋಗ್ಬೇಕಾಗಿತ್ತು. ಕೆಲವು ಮಂದಿ ಏನಾದರೂ ವಯಸ್ಸಾದವ್ರು ಇರ್ತಾರಲ್ಲ, ಅವರು ಸ್ವತಃ ಇಲ್ಲಿ ಬಂದು ನಮ್ಮಲ್ಲಿ ಬಂದು ದುಡ್ಡು ಕಟ್ಟಿ ಮತ್ತು ಅವ್ರು ನಮ್ಮ ಮೆಂಬರ್ಶಿಪ್ ತಗೊಳ್ಳೋ ಅನ್ನುವಂಥ ಅಷ್ಟು ಆಸಕ್ತಿ ಬೆಳೆಸೋದಿಲ್ಲ. ಈಗ ಏನಾಗ್ಯದ, ನಾವು ಒಮ್ಮೆ ಮೇನ್ ಆಗಿರ್ತದೆ ಹಿಂದಿನ ಕಮಿಟಿ ಏನಿರ್ತದಲ್ರಿ, ಅವರು ಹೆಚ್ಚಿಗೆ ಆಸಕ್ತಿ ತೊಗೊಂಡು ಅವ್ರ ಮನೆಗೇನ ಹೋಗಿ ಆಗ್ರಿ ಮೆಂಬರ್ ಅನ್ನುವಂಥ ಒಂದು ಅವರೆಲ್ಲೇ ಕುತೂಹಲ ಹುಟ್ಟಿಸಿರ್ತಾರೆ. ಹಾಗೆ ಅವ್ರ ಮನೆಗೆ ಹೋಗಿ ನಾವು ಮಾಡದೇ ಇರೋದಕ್ಕೆ ಒಂದು 34. ಅಲ್ಲ, ಇದು ಪ್ರೊಬೆಸ್ ಕ್ಲಬ್ ಇದ್ದ ಅಡ್ವರ್ಟೈಸ್ಮೆಂಟ್ ಫೇಲ್ಯೂರ್ ಅಂತಿರೋ ಅಥವಾ ಈ ಒಂದು ಕಮಿಟಿ ಅವರು ಫೇಲ್ಯೂರ್ ಅಂತಿರೋ? ಅವೆಲ್ಲ ಮೆಂಬರ್ಶಿಪ್ ಹೊಸ ಇನ್ಕ್ರೀಸ್ ಹಾಕೊಂತ ಹೋಗ್ಬೇಕು. ಅಲ್ಲ, ಫೇಲ್ಯೂರ್ ಅಂತ ಏನು ಇಲ್ಲ ಇದ್ರೊಳಗೆ. ಫೇಲ್ಯೂರ್ ಏನು ಅಲ್ರಿ ಅದು. ಅವರಾಗಲೇ ಆಸಕ್ತಿ. ಈಗ ಸಪೋಸ್ ಏನ್ರಿ 80 ವಯಸ್ಸಾದವರು ಈಗ ನನಗೆ ಯಾಕೆ ಬೇಕು ಹೋಗೋದು ಆಸಕ್ತಿ, ಅವರು ಹಿಂಜರಿತಾರೆ ರೀ. ಕೆಲವು ಮಂದಿ ಬರಾಕೆ ಹಿಂಜರಿತಾರೆ. ಯಾಕಂದ್ರೆ ನಮ್ಮಲ್ಲಿ ಏನು ನಾವು ನೋಡಿದ್ವಲ್ಲ, 70 ವಯಸ್ಸಾದ ಮಂದಿನ ಭಾಳಷ್ಟು ಐತಿ. ಮತ್ತೆ ಅವ್ರಿಗೆ ಬರ್ತ್ಡೇ ಮಾಡ್ಬೇಕಂತಾರೆ, ಅವ್ರ ಮನೆಗೆ ಹೋಗಿ ನೀವು ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡ್ಬೋದು? ಇಲ್ಲೇ ಕರೆದು ಮಾಡಿರ್ತೀವಿ ನಾವು ಅವರಿಗೆ. ಅವ್ರ ಮನೆಗೆ ನಾವು ಹೋಗುದಿಲ್ರಿ, ಅಡ್ಡಾಡಕ್ ನಾವು ಇಲ್ಲಿ ಇವು ವಯಸ್ಸಾದ ಮಂದಿನ ಅಲ್ರಿ, ಇವು ವಯಸ್ಸಾದ ಮಂದಿ ಆ ವಯಸ್ಸಾದ ಮಂದಿ. ಅದಕ್ಕೆ ಅವ್ರನ್ನ ಕರೆದು ನಾವು ಇಲ್ಲೇ ಮಾಡಿರ್ತೀವಿ ಅಂತಂದ್ರೆ, ಇಲ್ಲೇ ಒಂದು ಮೀಟಿಂಗ್ ಎಲ್ಲರೂ ಕೂಡಿರ್ತೀವಿ, ಗೆಟ್ ಟುಗೆದರ್ ಇರ್ತಾರೆ. ಅವ್ರ ಮನ್ಯಾಗ ಹೋದಂತಂದ್ರೆ ವೈಯಕ್ತಿಕ ಅವ್ರು ಒಬ್ಬರೇ ಇರ್ತಾರೆ, ಭಾಳ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಇಲ್ಲಿ ನಾನಾ ಥರದ ಒಂದು ಜನ ನಮ್ಮ ಸದಸ್ಯರಿರ್ತಾರೆ, 70-80 ಜನ ಇರ್ತಾರೆ ಪ್ರತಿ ಇದಕ್ಕೆ ಮೀಟಿಂಗಿಗೆ. ಕನಿಷ್ಠ ಒಂದು 70ರಿಂದ 80 ಜನ ಇದ್ದೇ ಇರ್ತಾರೆ. ಮತ್ತು ಇವ್ರ ಸಮ್ಮುಖದೊಳಗೆ ಮಾಡದೇ ಇದ್ರೆ ಅದು ಅಷ್ಟು ಶೋಭಾಯಮಾನ ಆಗೋದಿಲ್ಲ. ಅದು ಅವ್ರ ಮನೆಗೆ ಹೋಗಿ ನಾವು ಮಾಡೋದ್ರಾಗಿಂದ. ಅವ್ರು ಬರಲಿಲ್ಲ ಅಂದರೆ ಆವಾಗ ಹೋಗ್ಬೋದು, ಏನ್ರಿ ಅವ್ರ ಮನೆಗೆ ಹೋಗಿ ಮಾಡ್ಬೋದು. ಒಂದು 22 ಜನ ಎಕ್ಸಿಕ್ಯೂಟಿವ್ ಬಾಡಿ ಮೆಂಬರ್ ಇದ್ದಾರೆ. ಪ್ರತಿ ತಿಂಗಳ ಕಾರ್ಯಕ್ರಮ
ಅವಕ್ಕಿಂತ ಪೂರ್ವ ತಯಾರಿಗೆ ಅವ್ರ ಮೀಟಿಂಗ್ ಕರೆದಿರ್ತೀವಿ. ಅವ್ರು ಹೇಳಿರ್ತೀವಿ ಎಕ್ಸಿಕ್ಯೂಟಿವ್ ಬಾಡಿ ಅವ್ರಿಗೆ, ನಿಮ್ಮ ಮನೆ ಹತ್ತಿರ ಅಕ್ಕಪಕ್ಕದವರು ಸ್ನೇಹಿತರು ಯಾರೇ ಇದ್ರು ಕೂಡ ಕರ್ಕೊಂಡ್ಬಂದು ಮೆಂಬರ್ ಮಾಡಿಸಿ ಅಂತಕ್ಕಂಥ ಒಂದು ಮಾರ್ಗದರ್ಶನ ಮಾಡ್ತೇವೆ. ಅವ್ರಿಗೆ ನಮ್ಮ ಎಕ್ಸಿಕ್ಯೂಟಿವ್ ಬಾಡಿ ಅವರಿಗೆ ಇದನ್ನ ಟಾರ್ಗೆಟ್ ಕೊಡ್ತೀವಿ, ಮಾಡ್ರಪ್ಪ ನೀವು ಇಷ್ಟು ಮಾಡ್ರಿ ಅಂತ ತಿಳ್ಕೊಂಡು ಕರ್ಕೊಂಡ್ಬಂದು ಮಾಡಿದ್ದಾರ. ಮತ್ತೆ ರೆಡ್ಯೂಸ್ ಆಯ್ತಲ್ಲ ನಿಮ್ಮ ಪ್ರಕಾರ ಹೇಳಿದ್ರೆ 150 ಇದ್ದಿದ್ದು 130 ಬಂತು. ಕೆಲವು ಜನ ಡೆತ್ ಆಗಿದ್ದಾರೆ, ಕೆಲವು ಜನ ವಯಸ್ಸಾಗಿದೆ, ವಯಸ್ಸಾದವರು ಬರಲ್ಲ. ಕೆಲವು ಜನ BP ಶುಗರ್ ಹೆಚ್ಚಾಗಿದೆ ಅಂತ ತಿಳ್ಕೊಂಡು ಬರಲ್ಲ. ವಯಸ್ಸಾದಂಗೆಲ್ಲ ಶಕ್ತಿ ಮಾಡಿ ಒಂದು 20 ಜನ ಈ ವರ್ಷ ಹೊಸ ಮೆಂಬರ್ ಮಾಡಿದ್ದೀವಿ. 20 ಜನ ಹೊಸ ಮೆಂಬರ್ ಆಗಿದ್ದಾರೆ. ಇನ್ನೂ ಹಳಬರು ಇರ್ತಾರಲ್ಲ, ಬಂದು ಇಲ್ಲ ನಾನು ಫೀಸ್ ಕೊಟ್ಲ ತಗೊಳ್ರಿ ಅಂತ ತಿಳ್ಕೊಂಡು ರೆನ್ಯುವಲ್ ಫೀಸ್ ಅನ್ನು ಈಗೂ ಕೊಡ್ತಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತಾ ಇದೀವಿ, ಬೇಡ ಅಂತ ಹೇಳಲ್ಲ, ಮಾಡ್ಕೊಳ್ತೀವಿ. ಈಗ ನಿಮಗೆ ಹೇಳೋದು ಅಂತಂದ್ರೆ ಒಂದು ಊಟಕ್ಕೆ ಅಲ್ಲ, ನಾ ಹೇಳ್ತೀನಿ ಒಂದು ₹100 ಕನಿಷ್ಠ ₹100 ಬೀಳ್ತದೆ. ಆದರೆ ಈಗ 12 ತಿಂಗಳ ನಾನು ಸತತ್ ಮೀಟಿಂಗ್ ಬಂದೆ, ₹1200 ನಂದು ಊಟದ ಖರ್ಚು ಆಯ್ತು. ಒಪ್ಪಿದ್ರಿ? ₹1200 ನಾ ಕೊಡೋದು ಎಷ್ಟು? ₹500. ಇನ್ನು ₹700 ಖರ್ಚು ಬೀಳ್ತೈತಿ. ಪ್ರತಿ ತಿಂಗಳ ನಾನು ಮೀಟಿಂಗ್ ಅಟೆಂಡ್ ಆಗಿ ಪ್ರತಿ ತಿಂಗಳ ನಾನು ಬಂದು ಅಲ್ಲೇ ಊಟ ಮಾಡಿದೆ ಅಂದ್ರೆ ನನ್ನ ಖರ್ಚು ₹1200. ಹಾಗೆ ಎಲ್ಲರದೂ ನೀವು ಪ್ರತಿ ತಿಂಗಳ ಮೀಟಿಂಗ್ ಬಂದು ಮಾಡಿದ್ರಿ. ಆ ದೃಷ್ಟಿಯಿಂದ ನೋಡಿದ್ರೆ ಸಂಸ್ಥೆ ಅದು ನಡೀದು ಕಷ್ಟ ಐತ್ರಿ, ಭಾಳ ಕಷ್ಟ ಐತಿ. ಅದಕ್ಕೆ ನಾವು ಏನು ಮಾಡೀವಿ, ಅವರಿಗೆ ಯಾರು ಇವತ್ತು ಜನ್ಮ ದಿನಾಂಕ ಇರ್ತೈತಿ ಅವ್ರಿಗೆ ಮುಂಚಿತವಾಗಿ ನಾವು ತಿಳಿಸ್ತೀವಿ. ಈಗ ಎಲ್ಲರೀ ನಿಮ್ಮದು ನೀವು ಹುಟ್ಟಿದ ನಿಮ್ಮನ್ನು ನಾವು ಹಿರಿಯರಾಗಿ ಸತ್ಕಾರ ಮಾಡ್ತೀವಿ ನಿಮ್ಮನ್ನ ಅಂತ ತಿಳ್ಕೊಂಡು, ಅವ್ರು ಹುಟ್ಟಿದ್ದು ಯಾವಾಗ, ಏನು, ಯಾವ ಡಿಪಾರ್ಟ್ಮೆಂಟು ಏನು, ಅವ್ರದ್ದೆಲ್ಲ ವರ್ಣನ ಮಾಡ್ತೀವಿ ನಾವು ಅಲ್ಲಿ ಮೀಟಿಂಗ್ದಲ್ಲಿ ಮಾಡಿ ಅವರಿಗೆ ಸತ್ಕಾರ ಮಾಡ್ತೀವಿ. ಶಾಲ್ ಹೊದಿಸ್ತೀವಿ, ಹಾರ ಹಾಕ್ತೀವಿ, ಮತ್ತು ಒಂದು ಕಾಣಿಕೆನೂ ಕೊಡ್ತೀವಿ, ಹಣ್ಣು ಹೂವು ಫಲ ಪುಷ್ಪ ಎಲ್ಲ ಕೊಡ್ತೀವಿ. ಕೊಟ್ಟು ಅದ್ರ ಖರ್ಚು ಬೇರೆ ಬರ್ತೈತೆ ಅದ್ರದ್ದು ಖರ್ಚು ಬಂದಿರ್ತದಲ್ಲ, ಅದು ಸುಮಾರು ಒಂದು ₹400-500 ಖರ್ಚು ಬರ್ತದ್ರಿ ಒಬ್ಬೊಬ್ಬರಿಗೆ ಮಾಡಿದ್ರಿಂದ. ಆ ₹400-500 ಸುಧಾ ಇದು ಹೀಗಾಗಿ ಒತ್ತಡ ಭಾಳ, ಫೈನಾನ್ಷಿಯಲ್ ಒತ್ತಡ ನಮಗೆ ಕ್ಲಬ್ಬಿಗೆ ಭಾಳ ಬರ್ತದೆ. ಆ ದೃಷ್ಟಿಯಿಂದ ಯಾರು ನಾವು ಅವತ್ತು ಸತ್ಕಾರ ಮಾಡಿ ಜನ್ಮ ದಿನಾಂಕ ಮಾಡಿರ್ತೀವಿ ಅವ್ರ ಕಡೆಯಿಂದನೂ ನಾವು ಅವ್ರದ್ದು ಕಾಣಿಕೆ ಅವ್ರು ಏನು ಕೊಡ್ತಾರೆ, ಸಲ್ಲಿಸ್ತಾರೆ, ಪ್ರೀತಿಲಿದ್ದ ಏನು ಕೊಡ್ತಾರೆ ಆ ದುಡ್ಡನ್ನು ನಾವು ತೊಗೊಂಡಿರ್ತೀವಿ. ತೊಗೊಂಡು ಅವರಿಗೆ ಪಾವತಿ ಕೊಟ್ಟು ಅವ್ರಿಗೂ ಸತ್ಕಾರ ಮಾಡೋದು. ಜನ್ಮದಿನ ಆ ದುಡ್ಡು ಮೆಂಬರ್ಶಿಪ್ ದುಡ್ಡು ಕೂಡಿ ಭರ್ತಿ ಆಗುವಂಗೆ ನಾವು ಒಂದು ವರ್ಷ ಸರ್ ನೀವೆಲ್ಲ ಕಾರ್ಯಕ್ರಮ ಎಕ್ಸ್ಪೆಂಡಿಚರ್ ಎಲ್ಲ ಒಂದು ವರ್ಷದ್ದೆಲ್ಲ ಎಲ್ಲರಿಗೆ ನೀವು ಎಕ್ಸ್ಪೆಂಡಿಚರ್ ಬಗ್ಗೆ ಎಲ್ಲರಿಗೆ ಅನೌನ್ಸ್ ಮಾಡ್ತೀವಿ. ಹೌದು ಮಾಡ್ತೀವಿ. ಮತ್ತು ವರ್ಷದ ಅಖೈರ್ ಮೀಟಿಂಗ್ ಏನಿರ್ತೈತಲ್ಲ, ಇಷ್ಟು ಜಮಾ ಬಂದದ, ಇಷ್ಟು ಇದು ಬಂದದ, ಇಷ್ಟು ಖರ್ಚಾಗ್ಯದ. ತಮ್ಮ ಪ್ರಕಾರ ಯಾವ ಜಮಾ ಆಗಂಗಿಲ್ಲ, ಯಾಕಂದ್ರೆ ಎಲ್ಲ ಖರ್ಚಾಗಿರ್ತಾವ. ಹೌದು, ಖರ್ಚಾಗಿರ್ತದ್ರೆ ಒಮ್ಮೆ ಬರ್ತದೆ ಜಮಾ. ಆಮೇಲೆ ಪ್ರತಿ ತಿಂಗಳು ಅವ್ರು ಏನು ಮಾಡ್ತಾರೆ, ಸತ್ಕಾರ ಸಲುವಾಗಿ ಅವ್ರು ಏನು ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ. ಅವರು ಕೊಡೋದಿಲ್ಲ ಅನ್ನಂಗಿಲ್ಲ. ಈಗ ನಂದು ಜನ್ಮ ದಿನಾಂಕ ನಂದು ಇಂಥ ತಾರೀಕು ಇದೆ ಅಂತ ನಾನು ಒಂದು ₹1000 ₹1500 ನಾವು ಡೈರೆಕ್ಟರ್ಸ್ ಯಾರಾದ್ರೂ ₹1500 ಹಾಕುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿ ನಾವು. ಓಕೆ ಸರ್, ಈ ಒಂದು ಕಾರ್ಯಕ್ರಮದ ಒಂದು ಅಂತಿಮ ಘಟ್ಟ ತಮ್ಮದು ಈ ಒಂದು ಪ್ರಭಸ್ ಕ್ಲಬ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಜನರಿಗೆ? ಸರ್, ಈ ಕ್ಲಬ್ ಇನ್ನೂ ಬೆಳಿಬೇಕಾಗಿದೆ. ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನಾವು ಈ ಸೊಸೈಟಿ ನೀಡಬೇಕಂತಕ್ಕಂಥ ಉದ್ದೇಶ ಇದೆ. ಆದಷ್ಟು ವಯಸ್ಸಾಗಿರ್ತಕ್ಕಂಥ ಮನೆಯಲ್ಲಿ ಕೊಡೋಕ್ಕಿಂತ ನಮ್ಮ ಕ್ಲಬ್ಬಿಗೆ ಬಂದು ಹೆಚ್ಚು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಅವ್ರಿಗೂ ಒಂದು ಸಂತೋಷ ಇರುತ್ತೆ, ನಮ್ಮ ಕ್ಲಬ್ಬಿಗೂ ಒಂಥರ ಆಸ್ತಿ ಆಗುತ್ತೆ ಅಂತಕ್ಕಂಥದ್ದು. ಅವರೆಲ್ಲರಿಗೂ ನಾವು ಬರತಕ್ಕಂಥವ್ರಿಗೆ ನಾವು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಮತ್ತು ಒಳ್ಳೆ ವೆಲ್ ವಿಶಸ್ಸನ್ನು ಕೂಡ ಅವ್ರಿಗೆ ನಾವು ತಿಳಿಸ್ತೀವಿ. ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ನಮಗೆ ಸ್ವಂತ ಬಿಲ್ಡಿಂಗ್ ಇಲ್ರಿ ಪ್ರೋಗ್ರೆಸ್ ಕ್ಲಬ್ ಅಂತಂದ್ರೆ. ಮೊದಲಿಗೆ ಅಲ್ಲೇ VDSTC ಒಳಗೆ ಅಲ್ಲೇ ಒಂದು ಸಣ್ಣ ರೂಮ್ ಕೊಟ್ಟಿದ್ರು ಅವರು, ಹೈಸ್ಕೂಲ್ನವರು. ಅವಾಗ ಅಲ್ಲೇ ಇಟ್ಕೊಂಡು ಕೆಲಸ ಮಾಡ್ತಿದ್ರು. ಅವಾಗ ಈ ಊಟದ್ದು ಅದು ಎಲ್ಲ ಇರಲಿಲ್ಲ. ಏನೋ ಮಿರ್ಚಿ ತರಿಸ್ತಿದ್ರು, ತಿಂತಿದ್ರು, ಚಾ ಕುಡಿದು ಹೋಗಿಬಿಡ್ತಿದ್ರು. ಅವಾಗ 20-25 ಮಂದಿ ಇತ್ತು. ಬರ್ಬರ್ತಾ ಏನದ ಅದು ಜನಸಂಖ್ಯೆ ಹೆಚ್ಚಿಗೆ ಆದಂಗೆ 100-200 ಮಂದಿಗೆ ಬಂದದ್ದು. ಅವಾಗ ಮೀಟಿಂಗು ಎಲ್ಲಿ ಪ್ರೋಗ್ರೆಸ್ ಕ್ಲಬ್ಬದ್ದು ಅವಾಗ ಪ್ರತಿ ತಿಂಗಳು 2 ಮೀಟಿಂಗ್ ಮಾಡ್ತಿದ್ವಿ ನಾವು, ರಾತ್ರಿ ಮಾಡ್ತಿದ್ವಿ ನಾವು ಅವಾಗ. ಈಗ ಇತ್ತೀಚೆಗೆ ನಾವು ಬಿಲ್ಡಿಂಗ್ ತೊಂದರೆ ಬಂದಿಂದ ಮಾಡಕತ್ತೀವಿ ರೀ ಪ್ರೋಗ್ರೆಸ್ ಕ್ಲಬ್ ಒಂದ ಮೀಟಿಂಗು ಮಾಡಕತ್ತೀವಿ ರೀ. ಇವೆಲ್ಲ ಫೈನಾನ್ಷಿಯಲ್ ಇದೆಲ್ಲ ಇದು ಸ್ವಲ್ಪ ತೊಂದರೆ ಇದೆ. ಈ ಒಂದು ದೃಷ್ಟಿಯಿಂದ ನೋಡಿದರೆ ಮೆಂಬರ್ಶಿಪ್ಪೂ ಕಡಿಮೆ ಸ್ವಲ್ಪ ಹಾಕೋತ ಬಂದದೇನು ರೀ, ಆಗ್ಯದ. ಆದ್ರೆ ಮಾಡುವಂಥ ಒಂದು ಸ್ಥಳ ಇಲ್ಲ. ಈಗ ಬಾಡಿಗೆ ಕೊಡ್ಬೇಕು ನಾವು. ಈಗ ನಿವೃತ್ತ ನೌಕರಿ ಸಂಘದೊಳಗೆ ನಾವು ಮಾಡ್ತೀವಿ, ಬಾಡಿಗೆ ಕೊಟ್ಟು ಎಲ್ಲ ಮಾಡ್ಕೊಂಡು ಅದನ್ನು ನಿಭಾಯಿಸ್ಬೇಕಾಕೈತಿ.
ಈ ದೃಷ್ಟಿಯಿಂದ ನಮ್ಮ ಸ್ವಂತ ಬಿಲ್ಡಿಂಗ್ ಬೇಕನ್ನುವಂಥ ಒಂದು ಉದ್ದೇಶ ಎಲ್ಲರೂ ನಾವು ಸಮಾನ ಮನಸ್ಕರು ಕೂಡಿ ಏನು ಮಾಡಿದ್ವಿ ಲಾಸ್ಟ್ ಟೈಮು ನಮ್ಮ ಇವರು ಯಾರವರು ಮತ್ರೆ ಮಠ ಅಲ್ಲ ನಮ್ಮ ನಾಲತೋಡ್ ಮಠ ಮಠ ಅವರು ಒಂದು ಅವರು ಅಧ್ಯಕ್ಷರಿದ್ದರು ನಾಲತೋಡ್ ಮಠ ಅಂತ ಹೇಳಿ ಅಂದರೆ ಪ್ರೊಪೋಸ್ ಕ್ಲಬ್ಬಿಗೆ ಒಂದು ಗಿಫ್ಟ್ ಕೊಟ್ಟು ಹಾಂ ಒಂದು ಸೈಟ್ ಕೊಟ್ಟಿದ್ದಾರೆ ಅವರು ಕಾಣಿಕೆ ಕೊಟ್ಟಿದ್ದಾರೆ ಮತ್ತು ಅದ್ರ ಪ್ರಕಾರ ಈಗ ಅದನ್ನು ಸೈಟು ನಮ್ಮದು ನಾವು ಕೋಟಿ ಗಂಗಣ್ಣ ಅಂತಿದ್ರು ಏನ್ರಿ ಅವರಿದ್ದಾಗ ಆ ಟೈಮ್ದೊಳಗೆ ಅವರು ನಾವು ಬೇಲೂರವರು ನಾವು ಎಲ್ಲರೂ ಕೂಡಿ ಒಂದು ಏನಾದರೂ ಒಂದು ಬೇಕು ಅನ್ನುವಂಥದ್ದು ಒಂದು ಬಿಲ್ಡಿಂಗ್ ಸ್ವಂತ ಬಿಲ್ಡಿಂಗ್ ಮಾಡ್ಬೇಕು ಅನ್ನುವಂಥ ಸದಿಚ್ಛೆಯಿಂದ ಅವ್ರು ಕೊಟ್ಟಿದ್ದಾರೆ. ಅದನ್ನು ಸಬ್ ರಿಜಿಸ್ಟ್ರ್ ಆಫೀಸಿನ ನೋಂದಿಗಿಂದ ಮಾಡಿಸಿದ್ವಿ ನಾವು. ಈಗಾಗಲೇ ಆಗಿದ್ದೈತೆ ರೀ, ಆಗಿದ್ದದ ಆ ಜಾಗದೊಳಗೆ ಮನೆ ಬೋರನ್ನು ಹಾಕ್ಸಿವಿ. ಅದು ಕಟ್ಟಡ ಚಾಲು ಮಾಡ್ಬೇಕಂತ ದೇಣಿಗೆನೂ ಕೊಟ್ಟಾರ ಸಾಕಷ್ಟು ಮಂದಿ. ಈಗ ಸುಮಾರು 4-5-6 ಲಕ್ಷ ರೂಪಾಯಿ ಕೂಡ್ಯದ. ಅದೊಂದು ಸೊಸೈಟಿ ಬೇರೆನ ರಿಜಿಸ್ಟರ್ ಮಾಡ್ತೀವಿ ನಾವು, ವೆಲ್ಫೇರ್ ಸೊಸೈಟಿ ಅಂತೇಳಿ. ಪ್ರೂವರ್ಸ್ ಕ್ಲಬ್ ವೆಲ್ಫೇರ್ ಸೊಸೈಟಿ ಅಂತ ತಿಳ್ಕೊಂಡು ರಿಜಿಸ್ಟ್ರೇಷನ್ ಮಾಡಿ ಅದನ್ನು ಮಾಡಿಸಿ ಅದರದ್ದೆಲ್ಲ ರಿನ್ಯೂವಲ್ ಮಾಡಿಸಿ ಲೆಕ್ಕಪತ್ರ ಅದಕ್ಕೆ ಕಮಿಟಿ ಒಂದು ಬೇರೆ ಮಾಡಿ ಅದಕ್ಕೆ ಬೇಲೂರು ಅಂತ ತಿಳ್ಕೊಂಡು ನಮ್ಮ ಪ್ರೊಫೆಸರ್ ಬೇಲೂರು ಅವ್ರಿಗೆ ಅಧ್ಯಕ್ಷರಿದ್ದಾರೆ, ನಾನು ಅದಕ್ಕೆ ಉಪಾಧ್ಯಕ್ಷ ಇದ್ದೀನಿ. ಮತ್ತು ಈ ಪ್ರೂವರ್ಸ್ ಕ್ಲಬ್ ಮೆಂಬರ್ಸ್ ಯಾರು ಇದ್ದಾರೆ ಅವರು ಅಲ್ಲಿ ಮೆಂಬರ್ ಆಗೋ ಅನ್ನುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ಅಲ್ಲಿ ಮೆಂಬರ್ ಆಗಿದ್ದಾರೆ ಸಾಕಷ್ಟು ಜನ. ಅದು ಹೇಳಿದಂಗೆ ಒಂದು 5-6 ಲಕ್ಷ ರೂಪಾಯಿ ಕುಡಿಯೋದದು. ಮತ್ತು ಉಳಿದವ್ರು ನಾವು ಪ್ರಮುಖರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ ರೀ, ಅಂದರೆ ದೇಣಿಗೆ ಕೊಟ್ಟು ಆ ಒಂದು ಬಿಲ್ಡಿಂಗ್ ತಯಾರು ಮಾಡೋದು. ಅದಕ್ಕೆ ಮೊನ್ನೆ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳೂ ಬಂದು ಅದನ್ನು ಭೂಮಿ ಕಟ್ಟಡ ಪೂಜಾ ಮಾಡಿ ಹೋಗಿದ್ದಾರೆ. ಈ ಒಂದು ವರ್ಷ ಅವಧಿ ಒಳಗೆ ಇವರು ನೇತೃತ್ವದೊಳಗೆ ನಾವು ಅದರದ್ದು ಇನ್ನಷ್ಟು ಫಂಡ್ ಅಂದರೆ ಕೂಡಿಸಿ ಅದನ್ನು ಬಿಲ್ಡಿಂಗ್ ಒಂದು 20-25 ಮಾಡಿಸಿವ್ರಿ. ಮ್ಯಾಪನ್ನು ಮಾಡಿಸಿ ತಯಾರಾಗ್ಯದ, ಮ್ಯಾಪ್ ತಯಾರಾಗ್ಯದ, ಎಲ್ಲ ಆಗ್ಯದ. 20-25 ಲಕ್ಷ ರೂಪಾಯಿ ಒಂದು ಸಭಾಭವನ ಮಾಡಿ ಅಲ್ಲೇ ಪ್ರೂವರ್ಸ್ ಕ್ಲಬ್ಬದ್ದು ಪ್ರತಿ ಮೊದಲಿನಂಗೆ ತಿಂಗಳಿಗೆ 2 ಮೀಟಿಂಗ್ ಹಾಕಿದ್ವಲ್ಲ ಅದೇ ಪ್ರಕಾರವಾಗಿ ಮಾಡ್ಬೇಕು, ಸ್ವಂತ ಬಿಲ್ಡಿಂಗ್ ಮಾಡುವ ಅನ್ನುವಂಥ ಒಂದು ಉದ್ದೇಶ ಐತೆ. ಅದು ಇವ್ರದ್ದು ಎಷ್ಟು ಇವರು ಪ್ರಯತ್ನ ಮಾಡಕತ್ತಾರೆ. ಅವರು ದೇಣಿಗೆ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ, ದೇಣಿಗೆ ಕೊಟ್ಟಿದ್ದಾರೆ, ಭಾಳ ಮಂದಿ ಕೊಟ್ಟಿದ್ದಾರೆ. ಅದು ಯಾವಾಗ ಸಫಲ ಆಕತ್ತೆ ಅನ್ನೋದು ನೋಡ್ಬೇಕಾಗಿದೆ. ಓಕೆ, ಪ್ರಿಯ ವೀಕ್ಷಕರೇ, ಪ್ರೊಪೋಸ್ ಕ್ಲಬ್ ಬಗ್ಗೆ ಜನಸೇವೆಗಾಗಲಿ ಆಮೇಲೆ ಹಿರಿಯ ನಾಗರಿಕರಿಗೆ ಯಾವ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳತ್ತಾರ, ಏನು ತೊಂದರೆಗಳಿದಾವೆ ಅವನ್ನೆಲ್ಲ ಮನಬಿಚ್ಚವಾಗಿ ಇವತ್ತು ಅಧ್ಯಕ್ಷರು ಮತ್ತು ಇವರು ಸದಸ್ಯರಾದಂಥ ಬೆಳಗ್ಗೆಯಲ್ಲಿವರು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು. ಈಗ ಗುಡಿಯೊಳಗಿರ್ತಕ್ಕಂಥ ಒಂದು ದೇವರಿಲ್ಲ ಅಂತಂದ್ರೆ ಅದು ಮಂದಿರಲ್ಲ ಅಂತ, ಮನೆಯಾಗ ಹಿರಿಯರಿಲ್ಲ ಅಂತಂದ್ರೆ ಅದು ಮನೆಯಲ್ಲ ಅಂತ. ಒಂದು ಹಿರಿಯರು ಮತ್ತು ವಿಶೇಷವಾಗಿ ಅವರು ಆಗ್ತಕ್ಕಂಥ ಅವರು ಕಂಡಂಥ ಕಷ್ಟಗಳನ್ನು ಬಗ್ಗೆ ಸಂಪೂರ್ಣವಾಗಿ ಒಂದಕ್ಕೊಂದು ಸಂಬಂಧಗಳು ಬೆಳಿಬೇಕಂತಂದರೆ ಇಂಥ ಸಂಘ ಸಂಸ್ಥೆಗಳು ಬೆಳಿಬೇಕು. ಒಂದು ಸಂಘ ಸಂಸ್ಥೆಗಳು ಬೆಳಿಬೇಕಂತಂದ್ರೆ ತಾವು ಅಧಿಕವಾಗಿ ಮೆಂಬರ್ಗಳು ಆಗಬೇಕು. ತಮ್ಮ ವಿಚಾರಧಾರೆಗಳನ್ನು ಅವ್ರ ಕೂಡ ಡಿಸ್ಕಷನ್ ಮಾಡಿ ಎಲ್ಲಿ ನಿವಾರಣೆ ಆಗುವಂಥ ಒಂದು ಇವು ಏನು ಕೆಲಸಗಳು ಸತ್ಯಕ್ಕೆ ಅಥವಾ ಏನೋ ಒಂದು ತೊಂದರೆಗಳು ಅಥವಾ ಉತ್ತರ ಸಿಗಲಿಲ್ಲ ಅಂತಂದ್ರೆ ಇಂಥ ಒಂದು ಸಂಘ ಸಂಸ್ಥೆಗಳು ಚರ್ಚೆ ಮಾಡೋದ್ರಿಂದ ಅವ್ರಿಗೂ ಸಹ ಒಂದು ತಾವು ಮಾಡ್ತಕ್ಕಂಥ ಕಾರ್ಯಕಲಾಪ ಬಗ್ಗೆ ಇರ್ಬೋದು ಅಥವಾ ಗುರುತಿಸೋದಾಗಲಿ ತಮ್ಮದು ಏನಾಗುತ್ತೆ, ಒಬ್ಬರು ಯಾರೋ ಒಂದು ಸಾಧನೆ ಮಾಡಿರ್ತಾರೆ, ಯಾರಿಗೂ ಗೊತ್ತಿರೋಂಗಿಲ್ಲ. ಇಂಥ ಒಂದು ಸಂಘಕ್ಕೆ ಅವರು ಮೆಂಬರ್ ಆಗೋದ್ರಿಂದ ನಿಮ್ಮ ಸಾಧನೆಗಳ ಬಗ್ಗೆ ಅವರ ಸತ್ಯಕ್ಕೆ ಒಂದು ಪ್ರಚಾರಾರ್ಥವಾಗಿ ಎಲ್ಲ ಒಂದು ಪ್ರಚಾರಾರ್ಥವಾಗಿ ನಿಮ್ಮನ್ನು ಒಂದು ಗುರುತಿಸಿ ಒಂದು ಸಂಘ ಸಂಸ್ಥೆಗೆ ಒಂದು ಒಳ್ಳೆಯ ಮಾರ್ಗಸೂಚಿನೂ ಕೊಡ್ತಾರೆ. ಆಮೇಲೆ ಒಂದು ಸಂಘಟನೆಗೆ ಒಂದು ಬೆಲೆ ತರ್ತ ಅಂತ ಹೇಳ್ತಾ ಈ ಒಂದು ಪ್ರೊಪೋಸ್ ಕ್ಲಬ್ ಇನ್ನೂ ಬೆಳೀಲಿ, ಉತ್ತರೋತ್ತರವಾಗಿ ಇನ್ನೂ ಬೆಳೀಲಿ, ಒಂದು ಹೊಸ ಬಿಲ್ಡಿಂಗ್ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತದೆ. ನಮಸ್ಕಾರ.